Praise the Lord. Hi everyone. Welcome back to this next session on linear inequalities. Dear students, today we are going to start a new chapter number 6, linear inequalities. Ellaru hegidiri? Hope you are all doing well. Right. So remember, this chapter this video is a very important video because problems na yaar bekaru helkoltare. We are going to discuss the basic concepts of linear inequalities. Okay, ತುಂಬಾ ಇಂಪಾರ್ಟೆಂಟ್ ಡೇಟಾ ಮತ್ತು ಇನ್ಫಾರ್ಮೇಷನ್ we are going to discuss now, which sometimes you don't find even in your textbook ಅಲ್ಲೂ ಇಷ್ಟು ಕ್ಲಾರಿಟಿ ನಿಮಗೆ ಸಿಗೋದಿಲ್ಲ. ಹೋಪ್ you would understand and enjoy it very easy. ಈ ಚಾಪ್ಟರ್ ತುಂಬ ಈಸಿ ಇದೆ. ಸೊ ಮೇಕ್ ಶ್ಯೂರ್ ಯು ಫಾಲೋ ದಿಸ್ ವಿಡಿಯೋ ಫುಲ್ಲಿ ಕಂಪ್ಲೀಟ್ಲಿ. ಓಕೆ, ಸೊ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಚಾಪ್ಟ್ರಲ್ಲಿ ಏನೇನು ಇರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಆಫ್ಟರ್ ದಟ್ ವಿ ಕ್ಯಾನ್ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ವಿ ಕ್ಯಾನ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಓಕೆ, ರೈಟ್. ಸೊ ರಿಮೆಂಬರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ದ ಇಂಟ್ರೊಡಕ್ಷನ್. ಏನಪ್ಪ ಇಂಟ್ರೊಡಕ್ಷನು? ಓಕೆ, ಸೊ ಲೀನಿಯರ್ ಇನ್ಇಕ್ವಾಲಿಟೀಸ್ ಆರ್ ದ ಎಕ್ಸ್ಪ್ರೆಷನ್ಸ್. ಏನು ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂದರೆ they are the expressions where any two values are compared by the inequality symbols. So ಎರಡು ಕ್ವಾಂಟಿಟೀಸ್ ಅಥವಾ ಎರಡು ವ್ಯಾಲ್ಯೂಸ್ ಆಗಿರ್ಬೋದು. ಓಕೆ, ಸೊ ವಿ ಆರ್ ಗೋನ್ ಟು ಕಂಪೇರ್ ದೆಮ್ ಯೂಸಿಂಗ್ ದೀಸ್ 4 ಥಿಂಗ್ಸ್. ಅಥವಾ ಇಲ್ಲಿ ಇನ್ನೊಂದು ಯೂಸ್ ಮಾಡ್ತೀವಿ, ನಾಟ್ ಈಕ್ವಲ್ ಅಂತ. ಸೊ ಯಾವುದು ಅಂತಂದರೆ ದೀಸ್ 4 ಸಿಂಬಲ್ಸ್ ನೀವು ನೋಡಿದರೆ ಎಲ್ಲಾದರೂ ಇಲ್ಲೇ ಗ್ರೇಟರ್ ದೆನ್, ಲೆಸ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಿದೆ. ಓಕೆ, ಯೂಶಲಿ ನಿಮಗೊಂದು ಕ್ಲಾರಿಟಿ ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಏನಂತಂದರೆ ಇದರಲ್ಲಿ ಲೆಸ್ ದೆನ್ ಸಿಂಬಲ್ ಯಾವುದು ಅಂತ, ಇದೋ ಅಥವಾ ಇದೋ. ಸಮ್ಟೈಮ್ಸ್ ನಮಗೆ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಯಾವ ಕಡೆ ವಿಚ್ ಎವರ್ ಸೈಡ್ ದ ಮೌತ್ ಈಸ್ ಓಪನ್ ದಟ್ ಈಸ್ ಬಿಗರ್ ಅಂತ. ಅಫ್ಕೋರ್ಸ್ ದಟ್ ಈಸ್ ಟ್ರೂ, ಬಟ್ ಸಿಂಬಲಲ್ಲಿ ಲೆಸ್ ಅಂದರೆ ಎಲ್ ಅಲ್ವಾ? ಸೊ ಎಲ್ ಥರ ಬರೋವಂಥದ್ದು ಲೆಸ್ಸರ್ ಸಿಂಬಲ್. ಪ್ಲೀಸ್ ನೋಟ್ ಇಟ್ ಡೌನ್. ದಿಸ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್, ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ಈಕ್ವಲ್ ಟು. ಓಕೆ, ಸೊ ಎರಡು ಕ್ವಾಂಟಿಟೀಸ್ ಅಥವಾ ಎರಡು ವ್ಯಾಲ್ಯೂಸ್ನ ಈ 4 ಸಿಂಬಲ್ಸ್ ಅಥವಾ ಇನ್ನೊಂದಿದೆ ನಾಟ್ ಈಕ್ವಲ್ ಅಂತ, ಆ ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ಕಂಪೇರ್ ಮಾಡಿದ್ರೆ ಸಚ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್ ಆರ್ ಕಾಲ್ಡ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಇಸ್ ಇಟ್ ಕ್ಲಿಯರ್? ಗೊತ್ತಾಗಿದೆಯಲ್ಲ? ಓಕೆ, ದೆನ್ ನಾವು ನೆಕ್ಸ್ಟ್ ದೀಸ್ ವ್ಯಾಲ್ಯೂಸ್, ಈಗ ಹೇಳಿದ್ನಲ್ಲ ಕಂಪ್ಯಾರಿಸನ್ ಆಫ್ 2 ವ್ಯಾಲ್ಯೂಸ್. ದೀಸ್ ವ್ಯಾಲ್ಯೂಸ್ ಕುಡ್ ಬಿ ನ್ಯೂಮರಿಕಲ್ ಆರ್ ಆಲ್ಜಿಬ್ರೈಕ್ ಆರ್ ಅ ಕಾಂಬಿನೇಷನ್ ಆಫ್ ಬೋತ್. ಆ ಎರಡು ವ್ಯಾಲ್ಯೂಸ್ ಅಂತ ಹೇಳಿದ ತಕ್ಷಣ ಅದು ಆಲ್ಜಿಬ್ರಾಕೆ ಆಗಿರಬೇಕಂತೇನಿಲ್ಲ, ನ್ಯೂಮರಿಕಲ್ಲು ಆಗಿರ್ಬೋದು, ಆಲ್ಜಿಬ್ರಾಕೆ ಆಗಿರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ಬೋತ್ ಅಂದರೆ ಕಾಂಬಿನೇಷನ್ ಆಫ್ ಆಲ್ಜಿಬ್ರೈಕ್ ಆ್ಯಂಡ್ ನ್ಯೂಮರಿಕಲ್. ಓಕೆ, ಸೊ ವಿ ಆರ್ ಗೋನ್ ಟು ಸಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಇನ್ ದ ಡೀಟೇಲ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಳ್ಳಿ, ವೆರಿ ಸಿಂಪಲ್ ಒನ್. 10 is strictly less than 11. ಖಂಡಿತ ಅಲ್ವಾ? ಎಸ್. ನಾವು 20 is greater than 17. No doubt about it. ಎಲ್ಲರಿಗೂ ಗೊತ್ತೇ ಇದೆ. These are examples of numerical inequalities. ಇಲ್ಲಿ ಎರಡು ಕ್ವಾಂಟಿಟೀಸ್ ಅಥವಾ ಎರಡು ವೇರಿಯಬಲ್ಸ್ ಅಥವಾ ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಬಟ್ ಹಿಯರ್ ದೇ ಆರ್ ಓನ್ಲಿ ನಂಬರ್ಸ್, ಸೊ ದೇ ಆರ್ ಕಾಲ್ಡ್ numerical inequalities. Okay, now consider the next one. Now you can see here x is greater than y, ಅಥವಾ y is less than 19 minus x, or x is greater than or equal to y and y is greater than or equal to 11. ಈ ಥರ ಕಂಪ್ಯಾರಿಸನ್ಸ್ನ ನಾವು ಮಾಡೋದಾದರೆ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಆಲ್ಜಿಬ್ರೈಕ್ ಇನ್ಇಕ್ವಾಲಿಟೀಸ್. ಗೊತ್ತಾಗ್ತಿದೆಯಾ? ಸೊ ಪ್ಯೂರ್ಲಿ ನಂಬರ್ಸ್ ಇದ್ದರೆ ನ್ಯೂಮರಿಕಲ್ ಇನ್ಇಕ್ವಾಲಿಟೀಸ್ ಆಗುತ್ತೆ. ಬರೀ ಆಲ್ಜಿಬ್ರೈಕ್ ವೇರಿಯಬಲ್ಸ್ ಇದ್ದರೆ ದೇ ಆರ್ ಕಾಲ್ಡ್ ಆಲ್ಜಿಬ್ರೈಕ್ ಇನ್ಇಕ್ವಾಲಿಟೀಸ್ ಅಂತ. ಓಕೆ, ಆಲ್ಸೋ ದೇ ಆರ್ ಆಲ್ಸೋ ಕಾಲ್ಡ್ ಲಿಟ್ರಲ್ ಇನ್ಇಕ್ವಾಲಿಟೀಸ್. ಯೂಶಲಿ ಇನ್ಇಕ್ವಾಲಿಟೀಸ್ ಅಂದರೆ ಇದೆಲ್ಲ ಯೂಶಲಿ ವಿ ಆರ್ ಗೋನ್ ಟು ಟೇಕ್ ಇನ್ಕ್ಲೂಡಿಂಗ್ ದಿ ವೇರಿಯಬಲ್ಸ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋನ್ ಟು ಸಿ ಇನ್ ಡೀಟೇಲ್ ಇನ್ ದಿಸ್ ಚಾಪ್ಟರ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಓಕೆ, ಈಗ ಐ ಜಸ್ಟ್ ಗೋನ್ ಟು ಗಿವ್ ಯು ಅ ಸ್ಮಾಲ್ ನೋಟ್. ಏನು ನೋಟ್ ಅಂತಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಇನ್ಇಕ್ವಾಲಿಟೀಸ್. ಒಂದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ, ಇನ್ನೊಂದು ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಓಕೆ, ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಯಾವುದು ಅಂತಂದರೆ ಯಾವ ಎಕ್ಸ್ಪ್ರೆಷನ್ನ ಇವೆರಡೂ ಸಿಂಬಲಿಂದ ಕಂಪೇರ್ ಮಾಡ್ತೀವೋ, ಮೀನ್ಸ್ ಅನ್ ಎಕ್ಸ್ಪ್ರೆಷನ್ ವಿಚ್ ಇನ್ವಾಲ್ವ್ಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಆರ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಬಂದ್ರೂ ದಟ್ ಕೈಂಡ್ ಆಫ್ ಇನ್ಇಕ್ವಾಲಿಟಿ ಇಸ್ ಕಾಲ್ಡ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಓಕೆ, ಸೊ ಐ ಥಿಂಕ್ ಎರಡನೇದು ನೀವೇ ಗೆಸ್ ಮಾಡಿದ್ದೀರಾ. ಇವೆರಡು ಬಂದರೆ ಆ ಇನ್ಇಕ್ವಾಲಿಟಿನ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತ ಕರಿತೀವ. ಇಫ್ ಇನ್ ಕೇಸ್ ಇಫ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಸೊ ಇವೆರಡೂ ಬರುವಂತಹ ಇನ್ಇಕ್ವಾಲಿಟೀಸ್ನ ವಿ ಕಾಲ್ ಇಟ್ ಆಸ್ ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್. ಐ ರಿಪೀಟ್,
slack inequalities if the inequalities have less than or equal to or and greater than or equal to symbol. Is it clear? Fine. So this is the very important note. Now proceeding further. Okay, now we are going to see more in detail what is linear inequality in mathematics. Okay, right. So proceeding, in mathematics, inequality represents mathematical expressions in which both sides are not equal. ಎರಡು ಕಂಪ್ಯಾರಿಸನ್ ಅಂತ ತಗೊಳ್ತೀವಿ, ಅಥವಾ ಯೂಶಲಿ ಮ್ಯಾಥಮೆಟಿಕ್ಸಲ್ಲಿ LHS ಮತ್ತು RHS ಅಂತ ತಗೊಳ್ತೀವಲ್ಲ, ಈ ಎರಡೂ ಈಕ್ವಲ್ ಆಗದೇ ಇರುವಂತಹ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ನಾವು ಮ್ಯಾಥಮೆಟಿಕಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಓಕೆ, ನಾವು ರಿಮೆಂಬರ್, ಇಫ್ ದ ರಿಲೇಷನ್ಶಿಪ್ ಮೇಕ್ಸ್ ದ ನಾನ್ ಈಕ್ವಲ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಎಕ್ಸ್ಪ್ರೆಷನ್ಸ್, ಎರಡು ಎಕ್ಸ್ಪ್ರೆಷನ್, ಎರಡು ವ್ಯಾಲ್ಯೂ ಅಥವಾ ಎರಡು ಕ್ವಾಂಟಿಟೀಸ್, ಓಕೆ, ಅನ್ಈಕ್ವಲ್ ಆಗಿರುವಾಗ ಅದನ್ನು ಕಂಪ್ಯಾರಿಸನ್ ಮಾಡೋದನ್ನು ನಾವು ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಓಕೆ, ಐ ರಿಪೀಟ್, ಇಫ್ ದ ರಿಲೇಷನ್ಶಿಪ್ ಮೇಕ್ಸ್ ದ ನಾನ್ ಈಕ್ವಲ್ ಕಂಪ್ಯಾರಿಸನ್ ಆಫ್ ಬಿಟ್ವೀನ್ ಟೂ ಎಕ್ಸ್ಪ್ರೆಷನ್ಸ್ ಆರ್ ಟೂ ನಂಬರ್ಸ್, ಐ ಟೋಲ್ಡ್ ಯು ಇಟ್ ಮೇ ಬಿ ಆಲ್ಜಿಬ್ರೈಕ್ ಆರ್ ನ್ಯೂಮರಿಕ್, ದೆನ್ ಇಟ್ ಈಸ್ ನೋನ್ ಆಸ್ ಇನ್ಇಕ್ವಾಲಿಟಿ ಇನ್ ಮ್ಯಾಥಮ್ಯಾಟಿಕ್ಸ್. ಗೊತ್ತಾಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲೇನೇಬಲ್, ತುಂಬ ಏನು ಡಿಫಿಕಲ್ಟಿ ಏನಿಲ್ಲ ಇಲ್ಲಿ. ನಾವು ನೆಕ್ಸ್ಟ್, ಇನ್ ದಿಸ್ ಕೇಸ್ ದ ಈಕ್ವಲ್ ಸೈನ್ ಈಕ್ವಲ್ಸ್. ಇಲ್ಲಿವರೆಗೂ ನೀವು ಮ್ಯಾಥಮೆಟಿಕ್ಸಲ್ಲಿ ಈಕ್ವೇಷನ್ ಅಂತ ಯಾವಾಗ ಕರಿತೀವಿ ಅಂತಂದರೆ, ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನಲ್ಲಿ ಈಕ್ವಲ್ ಸೈನ್ ಇದ್ದರೆ ಮಾತ್ರ ಅದು ಈಕ್ವೇಷನ್. ಓಕೆ, ಇದರ ಜಾಗದಲ್ಲಿ ಈಗ ನಾವು ಡಿಸ್ಕಸ್ ಮಾಡುವಂತಹ ಬೇರೆ ಸಿಂಬಲ್ ಇರೋದಾದರೆ, ಇನ್ಇಕ್ವಾಲಿಟಿ ಸಿಂಬಲ್ ಇರೋದಾದರೆ, ಆ ಎಕ್ಸ್ಪ್ರೆಷನ್ನ ಲೀನಿಯರ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಲೀನಿಯರ್ ಇನ್ ದ ಸೆನ್ಸ್ ದೇ ಫಾರ್ಮ್ ಅ ಸ್ಟ್ರೈಟ್ ಲೈನ್. ಲೀನಿಯರ್ ಈಕ್ವೇಷನ್ ಗೊತ್ತಲ್ಲ, ಸೊ ಲೀನಿಯರ್ ಈಕ್ವೇಷನ್ ಥರ ಇದು ಲೀನಿಯರ್ ಇನ್ಇಕ್ವಾಲಿಟಿ. ನಾವು ರಿಮೆಂಬರ್, ಇನ್ ದಿಸ್ ಕೇಸ್ ದ ಈಕ್ವಲ್ ಸೈನ್ ಇನ್ ದ ಎಕ್ಸ್ಪ್ರೆಷನ್ ಈಸ್ ರೀಪ್ಲೇಸ್ಡ್ ಬೈ ಎನಿ ಆಫ್ ದ ಇನ್ಇಕ್ವಾಲಿಟಿ ಸಿಂಬಲ್ಸ್. ನೆನ್ಪಿಟ್ಕೊಳ್ಳಿ, 5 ಇನ್ಇಕ್ವಾಲಿಟಿ ಸಿಂಬಲ್ ಇದೆ. ಒಂದು ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್, ಗೊತ್ತಿದ್ದು ಸ್ಟ್ರಿಕ್ಟ್ ವೇರಿಯಬಲ್ಸ್. ಓಕೆ, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ವಿಚ್ ಇಸ್ ದಿಸ್ ಸಿಂಬಲ್. ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ವಿಚ್ ಇಸ್ ದಿಸ್ ಸಿಂಬಲ್. ನೆಕ್ಸ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ಇದು, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಇದು, ಆರ್ ಇನ್ನೊಂದಿದೆ ನಾಟ್ ಈಕ್ವಲ್. ಯೂಶಲಿ ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾವಾಗ ಎಕ್ಸ್ಪ್ರೆಷನಲ್ಲಿ ನಾಟ್ ಈಕ್ವಲ್ ಆಗುತ್ತೋ ಆವಾಗಲೇ ಈ 4 ನಾವು ಯೂಸ್ ಮಾಡೋದು. ಇಲ್ಲ ಗ್ರೇಟರ್ ಇರುತ್ತೆ, ಇಲ್ಲ ಲೆಸ್ಸರ್ ಇರುತ್ತೆ, ಅಥವಾ ಗ್ರೇಟರ್ ದೆನ್ ಈಕ್ವಲ್ ಟು ಇರುತ್ತೆ, ಅಥವಾ ಲೆಸ್ ದೆನ್ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ವಿಚ್ ಎವರ್ ಎಕ್ಸ್ಪ್ರೆಷನ್ ವಿಚ್ ಇನ್ವಾಲ್ವ್ಸ್ ದಿಸ್, ಅಂದರೆ 2 ಕ್ವಾಂಟಿಟೀಸ್ ನಾಟ್ ಈಕ್ವಲ್ ಇರುವಂತಹ ಕೇಸಲ್ಲಿ ಈ 4 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗುತ್ತೆ. ಸಚ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್, ಮತ್ತೆ ಈಕ್ವೇಷನ್ ನಾನು ವರ್ಡ್ನ ಇಲ್ಲಿ ಯೂಸ್ ಮಾಡಲೇಬಾರ್ದು. ಸಚ್ ಕೈಂಡ್ ಆಫ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಆರ್ ಕಾಲ್ಡ್ ಮ್ಯಾಥಮೆಟಿಕಲ್ ಇನ್ಇಕ್ವಾಲಿಟಿ ಆರ್ ಲೀನಿಯರ್ ಇನ್ಇಕ್ವಾಲಿಟಿ. ಗೊತ್ತಾಗ್ತಿದೆಯಲ್ಲ? Fine, let's move further. Now we're going to see, I'm going to give you the types of inequality in mathematics. Mathematics ಅಲ್ಲಿ ಯಾವ ಥರ ಇನ್ಇಕ್ವಾಲಿಟೀಸ್ ಇದ್ದಿದೆ ಅಂದರೆ, ಫಸ್ಟ್ ಒನ್ ಪಾಲಿನಾಮಿಯಲ್ ಇನ್ಇಕ್ವಾಲಿಟಿ. ಓಕೆ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ನಿಮಗೆ ಡೀಟೇಲ್ಗೆ ಅರ್ಥ ಆಗುತ್ತೆ. ದ ಸೆಕೆಂಡ್ ಒನ್ ಈಸ್ ರ್ಯಾಷನಲ್ ಇನ್ಇಕ್ವಾಲಿಟಿ. ಓಕೆ, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಇನ್ಇಕ್ವಾಲಿಟಿ. ಗೊತ್ತಾಗ್ತಿದೆಯಾ? ಸೊ ಪಾಲಿನಾಮಿಯಲ್ ಇನ್ಇಕ್ವಾಲಿಟಿ ಅಂದರೆ ಫಂಕ್ಷನ್ ಇರುತ್ತೆ ಎಫ್ ಆಫ್ ಎಕ್ಸ್ ಅನ್ನೋ ಥರ. ರ್ಯಾಷನಲ್ ಇನ್ಇಕ್ವಾಲಿಟಿ ಅಂದರೆ ಫಂಕ್ಷನ್ ಬೈ ಫಂಕ್ಷನ್ ಇರುತ್ತೆ. ಅರ್ಥವಾಗ್ತಿದೆಯಾ? ಪ್ರಾಬ್ಲಮ್ಸ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಇನ್ಇಕ್ವಾಲಿಟಿ ಅಂತ. ನೀವು ಯೂಶಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲೆಲ್ಲ ನಾವು ರೇಂಜ್ ಡೊಮೈನ್ ನೋಡುವಾಗ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಗ್ರೇಟರ್ ದೆನ್ 1 ಅಂತೆಲ್ಲ ಬರ್ತದೆ. ಅಲ್ಲಿ ನಾವು ಅಬ್ಸಲ್ಯೂಟ್ ವ್ಯಾಲ್ಯೂ ಇನ್ಇಕ್ವಾಲಿಟಿ ನೋಡ್ತೀವಿ. ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕೆಂಡ್ PUC. ಅರ್ಥ ಆಗ್ತಿದೆಯಾ? ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ 1 ಕ್ವೆಶ್ಚನ್ ಆನ್ ದಿಸ್ ಚಾಪ್ಟರ್ ಫಾರ್ 5 ಮಾರ್ಕ್ಸ್. ವೆರಿ ಈಸಿ ಕ್ವೆಶ್ಚನ್, ಪರ್ಟಿಕ್ಯುಲರ್ಲಿ ಗ್ರಾಫಿಕಲ್ ಮೆಥಡ್. ಓಕೆನಾ? ಮುಂದಕ್ಕೆ ಹೋಗೋಣಲ್ವಾ? ಓಕೆ, ವೆಲ್ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್ ಟು ದಿ ರೂಲ್ಸ್ ಆಫ್ ಇನ್ಇಕ್ವಾಲಿಟೀಸ್. ಈ ಚಾಪ್ಟ್ರಲ್ಲಿ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಇನ್ಇಕ್ವಾಲಿಟೀಸ್ನ ರೂಲ್ಸ್ನ ನಾವು ನೋಡ್ತೀವಿ. ಪ್ಲೀಸ್ ಬೇರ್ ಅಟೆನ್ಷನ್, ತುಂಬ ಈಸಿ ಇರ್ತವೆ. ಓಕೆ, ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂದ್ರೆ ಇವೆಲ್ಲದೆ ಯಾವುದೇ ಕಾರಣಕ್ಕೂ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ದಟ್ ಈಸ್ ವೈ ಮೇಕಿಂಗ್ ದಿಸ್ ಸ್ಮಾಲ್ ವಿಡಿಯೋ. ನಾವು ಲುಕ್ ಹಿಯರ್, ಫಸ್ಟ್ ರೂಲ್, ವೆನ್ ಇನ್ಇಕ್ವಾಲಿಟೀಸ್ ಆರ್ ಲಿಂಕ್ಡ್ ಅಪ್ ಯು ಕ್ಯಾನ್ ಜಂಪ್ ಓವರ್ ದ ಮಿಡ್ಲ್ ಇನ್ಇಕ್ವಾಲಿಟೀಸ್ ಅಂತ. ಅದರ ಅರ್ಥ ಏನು ಅಂತಂದರೆ, ನಾವು ಲುಕ್ ಎಟ್ ದಿಸ್ ಫಸ್ಟ್ ಒನ್. ಇಫ್ ಎ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಬಿ ಈಸ್ ಲೆಸ್ ದೆನ್ ಸಿ, ದೆನ್ ಇದು ಇಫ್ ದೆನ್ ಕಂಡೀಷನ್. ನಿಮಗೆ ಇದನ್ನು ನಾವು ಲಾಸ್ಟ್ ಚಾಪ್ಟ್ರಲ್ಲಿ ನೋಡ್ತೀವಿ.
ಇಫ್ ದೆನ್ ಕಂಡೀಷನ್ ಅಂತೀವಿ. ಇಂಪ್ಲಾಯ್ಸ್ ಅಂತಂದರೆ ಕಂಡೀಷನಲ್ ಐಡೆಂಟಿಟಿ ಇದನ್ನು ಡೀಟೇಲ್ ಆಗಿ ಆಮೇಲೆ ನೋಡೋಣ. ಸದ್ಯಕ್ಕೆ ಇಫ್ ಎ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಬಿ ಈಸ್ ಲೆಸ್ ದೆನ್ ಸಿ, ದೆನ್ ವಿ ಕ್ಯಾನ್ ಸೇ ಎ ಈಸ್ ಲೆಸ್ ದೆನ್ ಸಿ. ಸೊ ಬಿ ಬಿಟ್ಟು ಜಂಪ್ ಮಾಡ್ಕೊಂಡು ಸಿಗೆ ಹೋಗ್ಬೋದು. ಓಕೆ, ಇದರ ಅರ್ಥ ಏನು? ಸಿಂಪಲಾಗಿ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ವಿ ನೋ ದಟ್ 10 ಈಸ್ ಲೆಸ್ ದೆನ್ 20, ಕರೆಕ್ಟಾ? ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ 20 ಈಸ್ ಲೆಸ್ ದೆನ್ 50, ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಹೀಗಿದ್ದಾಗ ಐ ಕ್ಯಾನ್ ಡೆಫಿನೆಟ್ಲಿ ರೈಟ್ 10 ಅಂದರೆ ಎ ಅಂದರೆ 10 ಈ ಸ್ಟ್ರಿಕ್ಟ್ಲಿ ಲೆಸ್ ದೆನ್ 50 ಅಂತ ಬರೀಬೋದು. ಕರೆಕ್ಟ್ ಅಲ್ವಾ? ನೋ ಡೌಟ್ ಅಬೌಟ್ ಇಟ್. ಇದು ಕಾಮನ್ ಸೆನ್ಸ್. ನಾವು 3ನೇ ಕ್ಲಾಸಿಂದ ಇದೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ದಿಸ್ ಇಸ್ ದಿ ಇನ್ಇಕ್ವಾಲಿಟೀಸ್. ಇಲ್ಲಿ ಪ್ರತಿಯೊಂದು ರೂಲ್ಸ್ನು ಕಾಮನ್ ಸೆನ್ಸ್ ಥರನೇ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಸ್ಟೆಪ್ ವೈಸ್ ನೀಟಾಗಿ ನೋಡ್ಕೊಳ್ಬೇಕು. ಪ್ರಾಬ್ಲಮ್ಸಲ್ಲಿ ಕನ್ಫ್ಯೂಷನ್ ಆಗುತ್ತಿಲ್ಲ ಅಂದರೆ. ಓಕೆ, ಸೊ ಸ್ಟ್ರಿಕ್ಟ್ ಲೆಸ್ ದೆನ್ ಇದ್ದರೂ ಸೇಮ್ ರೂಲು, ಗ್ರೇಟರ್ ದೆನ್ ಇದ್ದರೂ ಸೇಮ್ ರೂಲು. ಗೊತ್ತಾಗ್ತಿದೆಯಾ? ನಾವು ಯು ಕ್ಯಾನ್ ಚೆಕ್ ಹಿಯರ್. ಫಾರ್ ಎಕ್ಸಾಂಪಲ್ 100 ಈಸ್ ಗ್ರೇಟರ್ ದೆನ್, ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ ಆ್ಯಂಡ್ ಬಿ ಈಸ್ ಗ್ರೇಟರ್ ದೆನ್ ಸಿ, ದೆನ್ ಎ ವಿಲ್ ಬಿ ಗ್ರೇಟರ್ ದೆನ್ ಸಿ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲ ರೂಲ್ಸ್ಗಳ್ನು ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. 100 ಈಸ್ ಗ್ರೇಟರ್ ದೆನ್ 50, ಓಕೆ, ಆ್ಯಂಡ್ 50 ಈಸ್ ಗ್ರೇಟರ್ ದೆನ್ 5, ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ದೆನ್ ಐ ಕ್ಯಾನ್ ಸೇ ದಿಸ್ ಎ ಅಂದರೆ 100 ಈಸ್ ಗ್ರೇಟರ್ ದೆನ್ ಸಿ ವಿಚ್ ಇಸ್ 5, ಕರೆಕ್ಟ್ ಅಲ್ವಾ? ಡೋಂಟ್ ಯು ಥಿಂಕ್ ಇಟ್ಸ್ ಕರೆಕ್ಟ್? ಅಬ್ಸಲ್ಯೂಟ್ಲಿ ಕರೆಕ್ಟ್ ಸರ್. ಸೊ ದಿಸ್ ಇಸ್ ದಿ ಫಸ್ಟ್ ರೂಲ್. ಎಷ್ಟು ಸಿಂಪಲ್ ಇದೆಯಲ್ವಾ? ಓಕೆ, ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಒನ್. ಸೆಕೆಂಡ್ ರೂಲ್ ಏನಂತೀವಿ ಅಂತಂದರೆ ಸ್ವ್ಯಾಪಿಂಗ್ ದ ನಂಬರ್ಸ್ ಎ ಆ್ಯಂಡ್ ಬಿ. ಸ್ವ್ಯಾಪಿಂಗ್ ಅಂತಂದರೆ ಇನ್ಇಕ್ವಾಲಿಟಿ ವಿಲ್ ಚೇಂಜ್ ದ ಡೈರೆಕ್ಷನ್ ಅಂತ. ಹೇಗೆ ಅಂತಂದರೆ ನೋಡಿ, ಲುಕ್ ಹಿಯರ್, ಇಫ್ ಎ ಈಸ್ ಲೆಸ್ ದೆನ್ ಬಿ, ದೆನ್ ಬಿ ವಿಲ್ ಬಿ ಗ್ರೇಟರ್ ದೆನ್ ಎ. ಇವೆಲ್ಲ ಆ್ಯಕ್ಚುಲಿ ಕಾಮನ್ ಸೆನ್ಸು, ಬಟ್ ಇನ್ಇಕ್ವಾಲಿಟಿ ರೂಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಲೆಟ್ ಮೀ ಸೇ, ದಿಸ್ ಈಸ್ ವಾಟ್ ಐ ಆಮ್ ಗಿವಿಂಗ್ ಯು ಈಸ್ ಎಕ್ಸಾಂಪಲ್ ಅಷ್ಟೇ. ಇಫ್ 100 ಈಸ್ ಗ್ರೇಟರ್ ದೆನ್ 10, ದೆನ್ ಅವಾಗ ನಾನು ಏನು ಹೇಳ್ಬೋದು? ಡೆಫಿನೆಟ್ಲಿ 10 ಈಸ್ ಲೆಸ್ ದೆನ್ 100 ಅಂತ ಅನ್ಬೋದು. ಕರೆಕ್ಟ್ ಅಲ್ವಾ? ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಲೆಸ್ ದೆನ್ ಸಿಂಬಲ್, ದಿಸ್ ಇಸ್ ಗ್ರೇಟರ್ ದೆನ್ ಸಿಂಬಲ್. ಡೋಂಟ್ ಯು ಥಿಂಕ್ ಇಟ್ಸ್ ಕರೆಕ್ಟ್? ಎಸ್ ಸರ್. ಸೊ ದಿಸ್ ಇಸ್ ಕಾಲ್ಡ್ ಸ್ವ್ಯಾಪಿಂಗ್. ಎರಡೂ ಟರ್ಮ್ಸ್ನ ಪೂರ್ತಿ ಆ ಕಡೆ ಈ ಕಡೆ ತಗೊಂಡ್ರೆ ಇನ್ಇಕ್ವಾಲಿಟಿ ವಿಲ್ ಚೇಂಜ್ ಇಸ್ ಡೈರೆಕ್ಷನ್. ಓಕೆ, ದಿಸ್ ಇಸ್ ಕಾಲ್ಡ್ ಸ್ವ್ಯಾಪಿಂಗ್ ರೂಲ್. ಗೊತ್ತಾಗ್ತಿದೆಯಾ? ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ದೆನ್ ಬಿ ವಿಲ್ ಬಿ ಲೆಸ್ ದೆನ್ ಎ. ಸಿಮಿಲರ್ಲಿ ಸೆಕೆಂಡ್ ಕೇಸ್, ಇಫ್ ಎ ಈಸ್ ಲೆಸ್ ದೆನ್ ಬಿ, ದೆನ್ ಬಿ ವಿಲ್ ಬಿ ಗ್ರೇಟರ್ ದೆನ್ ಎ. ಇದಕ್ಕೊಂದು ಎಕ್ಸಾಂಪಲು ನೀವೇ ಕೊಟ್ಕೋಬೋದು, ಬಟ್ ಐ ಗಿವ್ ಎ ಸಿಂಪಲ್ ಎಕ್ಸಾಂಪಲ್. ಡೆಫಿನೆಟ್ಲಿ 10 ಈಸ್ ಲೆಸ್ ದೆನ್ 16, ಕರೆಕ್ಟ್ ಅಲ್ವಾ? 10 ಈಸ್ ಲೆಸ್ ದೆನ್ 16 ಇದ್ದರೆ ದೆನ್ ಐ ಕ್ಯಾನ್ ಸೇ 16 ಈಸ್ ಗ್ರೇಟರ್ ದೆನ್ 10 ಅಂತ. ಕರೆಕ್ಟ್ ಅಲ್ವಾ? ನೋ ಡೌಟ್ ಸರ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಸೆಕೆಂಡ್ ರೂಲ್ ಕೂಡ ಈಸಿಯಾಗಿ ಅರ್ಥ ಆಗೋಯ್ತು. ಗೋಯಿಂಗ್ ಆನ್ ಟು ದ ಥರ್ಡ್ ಒನ್. ಇದಂತೂ ತುಂಬ ಈಸಿ. ಏನು ಅಂತಂದರೆ ಓನ್ಲಿ ಒನ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಬಿಟ್ವೀನ್ ಎ ಆ್ಯಂಡ್ ಬಿ. ಎರಡು ನಂಬರ್ ಅಥವಾ ಎರಡು ಕ್ವಾಂಟಿಟಿ ತೊಗೊಂಡ್ರೆ ಈ ಮೂರಲ್ಲಿ ಯಾವುದಾದ್ರೂ ಒಂದಾಗಕ್ಕೆ ಮಾತ್ರ ಸಾಧ್ಯ. ಯಾವುದು? ಐದರ್ ಎ ವಿಲ್ ಬಿ ಗ್ರೇಟರ್ ದೆನ್ ಬಿ, ಆರ್ ಎ ವಿಲ್ ಬಿ ಈಕ್ವಲ್ ಟು ಬಿ, ಆರ್ ಎ ವಿಲ್ ಬಿ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಬಿ. ಈ ಎರಡೂ ಜೊತೆಯಲ್ಲಿ ಯಾವುದೂ ಆಗೋದಿಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ಐದರ್ ಆಫ್ ದೀಸ್ 3 ವಿಲ್ ಸ್ಯಾಟಿಸ್ಫೈ. ಈ ಮೂರಲ್ಲಿ ಯಾವುದಾದ್ರು ಒಂದೇ ಒಂದು ಸ್ಯಾಟಿಸ್ಫೈ ಆಗುತ್ತೆ, ಯಾವುದೇ ಒಂದು 2 ಟರ್ಮ್ಸ್ ತೊಗೊಂಡ್ರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 50 ತೊಗೊಂಡು 100 ತೊಗೊಂಡ್ರೆ ಇಲ್ಲಿ ಬರೋದು ಡೆಫಿನೆಟ್ಲಿ 50 ವಿಲ್ ಬಿ ಏನಂತ? ಲೆಸ್ ದೆನ್ 100 ಅಂತ. ಅರ್ಥ ಆಗ್ತಿದೆಯಾ? ಅದೇ ಇಫ್ ಐ ಟೇಕ್ 50 ಆ್ಯಂಡ್ 10, ಸೊ ಐ ವಿಲ್ ಟೇಕ್ 50 ಈಸ್ ಗ್ರೇಟರ್ ದೆನ್ 10 ಅಂತ. ಇನ್ ಕೇಸ್ ಇಫ್ ಐ ಟೇಕ್ 50 ಆ್ಯಂಡ್ 50 ಓನ್ಲಿ, ದೆನ್ ದೇ ಆರ್ ಈಕ್ವಲ್. ಸೊ 2 quantities are either either follow ಆಗುತ್ತೆ, or a will less than b, a will be greater than b, or a will be equal to b. If you take 2 quantities, either of these 3, ಈ ಮೂರಲ್ಲಿ ಯಾವ್ದಾದ್ರು ಒಂದೇ ಒಂದು ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಆ್ಯಂಡ್ ದಿಸ್ ಇಸ್ ಆಬ್ವಿಯಸ್ ಕೇಸ್. ಓಕೆ, ರೈಟ್. ಲೆಟ್ಸ್ ಮೂವ್ ಟು ದಿ ಫೋರ್ತ್ ರೂಲ್. ರೈಟ್. ಸೊ ವೆರಿ ಇಂಪಾರ್ಟೆಂಟ್ ಒನ್. ಇಲ್ಲಿ ಪ್ರತಿ ರೂಲು ಇಂಪಾರ್ಟೆಂಟೇ. ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಆಫ್ ದಿ ಸೇಮ್ ವ್ಯಾಲ್ಯೂ ಟು ಬೋತ್ ಸೈಡ್ಸ್ ಆಫ್ ಎ ಆ್ಯಂಡ್ ಬಿ ಅಂತ. ಏನಪ್ಪ ಅದರ ಅರ್ಥ ಅಂದರೆ, ನಾವು ಲುಕ್ ಹಿಯರ್, ನಾವೇನು ಹೇಳ್ತೀವಿ ಅಂತಂದರೆ, ಇಫ್ ಎ ಈಸ್ ಲೆಸ್ ದೆನ್ ಬಿ, ದೆನ್ ಇಫ್ ಯು ಆ್ಯಡ್ ಸಮ್ ಸೇಮ್ ವ್ಯಾಲ್ಯೂ ಆನ್ ಬೋತ್ ದ ಸೈಡ್ಸ್, ದೆನ್ ದ ಇನ್ಇಕ್ವಾಲಿಟಿ ವಿಲ್ ನಾಟ್ ಚೇಂಜ್ ಅಂತ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅರ್ಥ ಆಗುತ್ತೆ. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೆ ಮಾತ್ರ ಯು ಕ್ಯಾನ್ ಟೇಕ್ ಎನಿ ಕಾಮನ್ ವ್ಯಾಲ್ಯೂ, ಈ ಕಾನ್ಸ್ಟೆಂಟು ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ 10 ಈಸ್ ಲೆಸ್ ದೆನ್ 20, ಓಕೆನಾ? ಸೊ ದಿಸ್ ವಿಲ್ ಇಂಪ್ಲೈ
ಇಫ್ ಐ ಆ್ಯಡ್ ಸಮ್ ಕಾಮನ್ ನಂಬರ್, ಫಾರ್ ಎಕ್ಸಾಂಪಲ್ ಇಫ್ ಐ ಸೇ 4 ಅಂತ ಅಂದ್ಕೊಳ್ಳಿ, ಎರಡೂ ಕಡೆ 4ನ ಆ್ಯಡ್ ಮಾಡಿದ್ರೆ, ಸೊ 10ಗೆ 4ನ ಆ್ಯಡ್ ಮಾಡಿದ್ರೆ ಅಥವಾ 20ಗೆ 4ನ ಆ್ಯಡ್ ಮಾಡಿದ್ರೆ, ಈವನ್ ಸ್ಟಿಲ್ ದ ಇನ್ಇಕ್ವಾಲಿಟಿ ವಿಲ್ ನಾಟ್ ಚೇಂಜ್. ಅಫ್ಕೋರ್ಸ್ ಇಟ್ ಈಸ್ ಸೇಮ್ ತಾನೆ. 10 ಪ್ಲಸ್ 4 ಏನು, ದಟ್ ಈಸ್ 10 ಪ್ಲಸ್ 4 ವಿಲ್ ಬಿ 14. ಇಟ್ ವಿಲ್ ಸ್ಟಿಲ್ ಬಿ ಲೆಸ್ ದೆನ್ 20 ಪ್ಲಸ್ 4, ದಟ್ ಈಸ್ 24. ಕರೆಕ್ಟಾ? ಸೇಮ್ ಥಿಂಗ್, ಈವನ್ ಇಫ್ ಯು ಕ್ಯಾನ್ ಆ್ಯಡ್ ದ ನೆಗೆಟಿವ್ ವ್ಯಾಲ್ಯೂ, ಈ ಕೆ ಕಾನ್ಸ್ಟೆಂಟು ಅಡಿಷನ್ ಅಥವಾ ಸಬ್ಟ್ರಾಕ್ಷನಲ್ಲಿ ಮಾತ್ರ. ಓಕೆ, ದಟ್ ಮೀನ್ಸ್ ಯು ಕ್ಯಾನ್ ಆಲ್ಸೋ ಸಬ್ಟ್ರ್ಯಾಕ್ಟ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದಕ್ಕೆ ತೊಗೊಳ್ಳೋಣ ಬೇಕಿದ್ರೆ, ಇಫ್ 10 ಈಸ್ ಲೆಸ್ ದ್ಯಾನ್ 20, ದಿಸ್ ವಿಲ್ ಇಂಪ್ಲೈ ಇಫ್ ಯು ಸಬ್ಟ್ರ್ಯಾಕ್ಟ್ ಸಮ್ ಕಾನ್ಸ್ಟೆಂಟ್. ಗೊತ್ತಾಗ್ತಿದೆಯಲ್ಲ? ಸಾರಿ, ಫಸ್ಟು ಅಡಿಷನ್ನೇ ನೋಡ್ಕೊಬಿಡೋಣ, ಸಬ್ಟ್ರಾಕ್ಷನ್ ಆಮೇಲೆ ನೋಡ್ಕೊಳ್ಳೋಣ. ಅಡಿಷನ್ನು ಬರೀ ಪಾಸಿಟಿವ್ ವ್ಯಾಲ್ಯೂ ಮಾಡಬೇಕು ಅಂತಲ್ಲ, ನೆಗೆಟಿವ್ ವ್ಯಾಲ್ಯೂನೂ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 10 ಪ್ಲಸ್ -3 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇದ್ದಾಗ 20 ಪ್ಲಸ್ಗೆ -3ನ ಆ್ಯಡ್ ಮಾಡಿದ್ರೂ ದ ಇನ್ಇಕ್ವಾಲಿಟಿ ವಿಲ್ ನಾಟ್ ಚೇಂಜ್. ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಈಸ್ ಇದು, ದಿಸ್ ಇಸ್ ನಥಿಂಗ್ ಬಟ್ 10 - 3 ಆಗುತ್ತೆ, ದಟ್ ಈಸ್ 7 ವಿಲ್ ಸ್ಟಿಲ್ ಬಿ ಲೆಸ್ ದೆನ್ 20 ಪ್ಲಸ್ ಆಫ್ ಮೈನಸ್ ಇಸ್ ಮೈನಸ್, ಸೊ ದಟ್ ಈಸ್ ನಥಿಂಗ್ ಬಟ್ 17. ಗೊತ್ತಾಗ್ತಿದೆಯಾ? ಸೊ ದಿಸ್ ವಿಲ್ ಹ್ಯಾಪನ್ ಫಾರ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್. ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇದ್ರೂ ಅಷ್ಟೇ, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಇದ್ರೂ ಅಡಿಷನ್ಗೆ ಸೇಮ್. ಅರ್ಥವಾಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ದ ಸೇಮ್ ಎಕ್ಸಾಂಪಲ್. 10 ಗ್ರೇಟರ್ ದೆನ್ 20 ಇದ್ದರೆ ದಿಸ್ ಇಂಪ್ಲೈ ಈ 10 ಮತ್ತು ಈ 20ಗೆ, ಅರ್ಥ ಆಗ್ತಿದೆಯಾ, ಇಫ್ ಯು ಆ್ಯಡ್ ಸಮ್ ಕಾಮನ್ ನಂಬರ್ ಇಟ್ ವಿಲ್ ಸ್ಟಿಲ್ ಬಿ ಗ್ರೇಟರ್. ಬೇಕಾದ್ರೆ ಚೆಕ್ ಮಾಡಿ, 10 ಪ್ಲಸ್ 5 ಏನು, ದಟ್ ಈಸ್ ನಥಿಂಗ್ ಬಟ್ 15 ವಿಲ್ ಸ್ಟಿಲ್ ಬಿ ಗ್ರೇಟರ್ ದೆನ್ 20 ಪ್ಲಸ್ 5 ಇಸ್ 25. ಕರೆಕ್ಟ್ ಅಲ್ವಾ? ಸಿಮಿಲರ್ಲಿ, even if it is a negative number, for example if 10 is greater than 20, this will imply ಈ 10ಗೆ ಇನ್ ಕೇಸ್ ನೀವು -5ನ ಆ್ಯಡ್ ಮಾಡೋದಾದರೆ, ಈ 20ಗೆ -5ನ ಆ್ಯಡ್ ಮಾಡೋದಾದರೆ ಆಗಲೂ ಇನ್ಇಕ್ವಾಲಿಟಿ ಚೇಂಜ್ ಆಗೋದಿಲ್ಲ. ಯಾಕೆಂದರೆ ನೋಡಿ, ದಿಸ್ ಇಸ್ ಡೈರೆಕ್ಟ್ ಮೈನಸ್ ಆಗುತ್ತೆ. 10 - 5 ದಟ್ ವಿಲ್ ಬಿ 5, ದಿಸ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 20 - 5, ದಟ್ ಈಸ್, ಸಾರಿ ಗ್ರೇಟರ್ ದೆನ್ ತೊಗೊಳ್ಬೇಕಲ್ಲ, ನಾನು 10 ತೊಗೊಬಿಟ್ಟಿದ್ದೆ, 40 ತೊಗೊಳ್ಳೋಣ. ಸೊ 40 ಗ್ರೇಟರ್ ದೆನ್ 20 ಇದ್ದರೆ 40 ಪ್ಲಸ್ 5 ವಿಲ್ ಬಿ ಗ್ರೇಟರ್ ದೆನ್ 20 ಪ್ಲಸ್ 5. ಯಾಕಾಗುತ್ತೆ ಅಂದರೆ 40 ಪ್ಲಸ್ 5 ವಿಲ್ ಬಿ 45, ದಟ್ ಈಸ್ ಗ್ರೇಟರ್ ದೆನ್ 25. ಸಿಮಿಲರ್ಲಿ ಇಲ್ಲೂ 40 ಮಾಡೋಣ. 40 ಗ್ರೇಟರ್ ದೆನ್ 20 ಇತ್ತು ಅಂತಂದರೆ 40ಗೆ -5ನ ಆ್ಯಡ್ ಮಾಡಿ, 20ಗೆ -5 ಆ್ಯಡ್ ಮಾಡಿದ್ರೂ ವಾಟ್ ಈಸ್ 40 - 5 ಆಗುತ್ತೆ, ಇದು 35 ವಿಲ್ ಬಿ ಗ್ರೇಟರ್ ದೆನ್ 15. ಗೊತ್ತಾಗ್ತಿದೆಯಾ? ಮೇನ್ ಏನಂತಂದರೆ, ವಾಟ್ ಐ ಆಮ್ ಗಿವಿಂಗ್ ಯು ಇಸ್ ಎಕ್ಸಾಂಪಲ್, ಬಟ್ ದಿಸ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ಮೀನ್ಸ್ ಇಫ್ ಯು ಆರ್ ಆ್ಯಡಿಂಗ್ ಸಮ್ ಸೇಮ್ ನಂಬರ್ ಆನ್ ಬೋತ್ ಸೈಡ್ಸ್, ದ ಇನ್ಇಕ್ವಾಲಿಟಿ ವಿಲ್ ನಾಟ್ ಚೇಂಜ್, ವಿಲ್ ನಾಟ್ ಬಿ ಆಲ್ಟರ್ಡ್ ಅಂತ. ಓಕೆ, ಈಗ ಸಬ್ಟ್ರಾಕ್ಷನ್ ತೊಗೊಳ್ಳೋಣ. ಸೇಮ್ ಥಿಂಗ್ ಇಲ್ಲಿ ಮಾಡಿದ್ದೀನಿ. ಓಕೆ, ಸೊ ಯು ಕ್ಯಾನ್ ಟೇಕ್ 5 ಈಸ್ ಲೆಸ್ ದೆನ್ 10. ದಿಸ್ ಇಂಪ್ಲೈಸ್ ಈ 5ಗೆ, ಓಕೆ, ಮತ್ತು ಈ 10ಗೆ ಸಮ್ ಕಾಮನ್ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, so if I take 5 - 3 and 10 - 3, it will still be same. 5 - 3 ಏನಾಗುತ್ತೆ, 2 ಆಗುತ್ತೆ, that will still be less than 10 - 3, that is 7. ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ವ್ಯಾಲಿಡ್. ಸೇಮ್ ಥಿಂಗ್ ಫಾರ್ ಗ್ರೇಟರ್ ದ್ಯಾನ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲೂ 5 10 ತಗೊಳ್ಳೋಣ, 5 ಬೇಡ, ಗ್ರೇಟರ್ ದೆನ್ ತಗೊಳ್ಳುವಾಗ ನಂಬರ್ ಶಿಫ್ಟ್ ಮಾಡಬೇಕು. 15 is greater than 10, ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಇಂಪ್ಲೈ ಇದೇ 15 ಮತ್ತು 10ಗೆ, ಅರ್ಥವಾಗ್ತಿದೆಯಾ, ಸಮ್ ಕಾಮನ್ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದಾಗ, ಲೆಟ್ ಮೀ ಸಬ್ಟ್ರ್ಯಾಕ್ಟ್ 6. ಸೊ 15 - 6, 10 - 6 ತೊಗೊಂಡ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ, ಗ್ರೇಟರ್ ದೆನ್ನೇ ಇರುತ್ತೆ. ಎಕ್ಸಾಂಪಲ್ ತೊಗೊಳ್ಳಿ, ವಾಟ್ ಈಸ್ 15 - 6? ಇಟ್ ವಿಲ್ ಬಿ 9. 9 ವಿಲ್ ಬಿ ಗ್ರೇಟರ್ ದ್ಯಾನ್, ಕಲರ್ ಬೇಕಾದ್ರೆ ಚೇಂಜ್ ಮಾಡೋಣ, 9 ವಿಲ್ ಬಿ ಗ್ರೇಟರ್ ದ್ಯಾನ್ 10 - 6 ವಿಲ್ ಬಿ 4. 9 is greater than 4 ಅಲ್ವಾ? ಡೌಟ್ ಏನೂ ಇಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ the fourth rule for addition and subtraction of a common value. Now next thing, remember, very important, multiplication or division of a positive value unalters the inequalities. ಅಂದರೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾತ್ರ ಪಾಸಿಟಿವ್ ವ್ಯಾಲ್ಯೂಗೆ ಮಾತ್ರ ವ್ಯಾಲಿಡ್ ಆಗುತ್ತೆ, ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ನೆಗೆಟಿವ್ ಆದರೆ ಏನಾಗುತ್ತೆ ಸರ್ ಅಂತ ಆಮೇಲೆ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ 5 is greater than 3. ದಿಸ್ ಇಂಪ್ಲೈಸ್ 5ಗೆ ಯಾವುದೋ ಒಂದು ಕಾಮನ್ ನಂಬರು ಮಲ್ಟಿಪ್ಲೈ ಮಾಡೋಣ. 5 × 3, ಇದಕ್ಕೆ 3 × 3 ಅಂತ.
it will still be greater. ಬೇಕಾದ್ರೆ ಚೆಕ್ ಮಾಡಿ 5 3s ಏನು ಬರುತ್ತೆ 15 ಬರುತ್ತೆ. ದಟ್ ಈಸ್ ಗ್ರೇಟರ್ ದೆನ್ 3 3s 9. ಕರೆಕ್ಟ್ ತಾನೆ? ಇನ್ಇಕ್ವಾಲಿಟಿ ಚೇಂಜ್ ಆಗಿಲ್ಲ. ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಲೆಸ್ ದೆನ್. ಅರ್ಥ ಆಗ್ತಿದೆಯಾ? ಓಕೆ, ನಾವು ವಿ ನೋ ದಟ್ 2 ಈಸ್ ಲೆಸ್ ದೆನ್ 10. ದಿಸ್ ಇಂಪ್ಲೈಸ್ ಈ 2ಗೆ ಯಾವುದಾದ್ರೂ ಒಂದು ನಂಬರ್, ಲೆಟ್ ಮೀ ಸೇ 5ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಈ 10ಗೆ ಅಗೇನ್ 5ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಅವಾಗಲೂ ಇನ್ಇಕ್ವಾಲಿಟಿ ಚೇಂಜ್ ಆಗೋದಿಲ್ಲ, ಲೆಸ್ ದೆನ್ನೇ ಇರುತ್ತೆ. ವೈ? ಬಿಕಾಸ್ 2 5s is 10 and 10 5s is 50. ಡೆಫಿನೆಟ್ಲಿ 10 is less than 50. ನೆನ್ಪಿಟ್ಕೊಳ್ಳಿ, ವಿ ಆರ್ ಜಸ್ಟ್ ವರ್ಕಿಂಗ್ ಔಟ್ ವಿತ್ ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ಮಲ್ಟಿಪ್ಲೈ ಅಥವಾ ಮಾಡ್ತಿರೋದು ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ. ಈಗ ಎರಡಕ್ಕೂ ಕೇಸ್ಗೂ ಪಾಸಿಟಿವ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದೆ. ನಾವು ಲೆಟ್ ಅಸ್ ಡೂ ದ ಸೇಮ್ ಥಿಂಗ್ ಫಾರ್ ಡಿವಿಷನ್. ಓಕೆ, ಸೊ ಲೆಟ್ ಮೀ ಸೇ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಲೆಟ್ ಮೀ ಸೇ 10 ಈಸ್ ಗ್ರೇಟರ್ ದ್ಯಾನ್ 5. ಕರೆಕ್ಟ್ ಅಲ್ವಾ? ಓಕೆ, ಸೊ ದಿಸ್ ವಿಲ್ ಇಂಪ್ಲೈ, ಇಸ್ ಇಟ್ ಕ್ಲಿಯರ್? ನಾವು ಈ 10ನ ಲೆಟ್ ಮೀ ಸೇ ಐ ವಿಲ್ ಡಿವೈಡ್ ಬೈ 5 ಅಂತ ಅಂದ್ಕೊಳ್ಳಿ. ಮತ್ತು ಈ 5ನ ಲೆಟ್ ಮೀ ಸೇ ಐ ವಿಲ್ ಡಿವೈಡ್ ಬೈ 5 ಅಂತ. ಇಟ್ ವಿಲ್ ಸ್ಟಿಲ್ ಬಿ ಗ್ರೇಟರ್. ಯಾಕೆ ಅಂತಂದರೆ 10/5 ಏನು? 5 2s are 10 ಅಲ್ವಾ? ಸೊ ದಟ್ ಈಸ್ 2 ವಿಲ್ ಬಿ ಗ್ರೇಟರ್ ದೆನ್ 5/5, ದಟ್ ಈಸ್ 1. ಕರೆಕ್ಟ್ ಅಲ್ವಾ? ಸೊ ಡಿವಿಷನ್ನು ಕೂಡ ಪಾಸಿಟಿವ್ ವ್ಯಾಲ್ಯೂಯಿಂದ ಸೇಮ್ ಪಾಸಿಟಿವ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಗೋದಿಲ್ಲ. ಸರ್, ಯಾಕೆ ನಾವು ಡಿವೈಡ್ ಮಾಡ್ತೀವಿ ಅಂತಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಇವೆಲ್ಲ ನಾವು ಮಾಡಲೇಬೇಕಾಗುತ್ತೆ. ದಟ್ ಈಸ್ ವೈ ವಿ ಆರ್ ಗೋನ್ ಟು ಸಿ ದ ರೂಲ್ಸ್. ಓಕೆ, ಸೊ ಇದರಲ್ಲಿ ಇನ್ನೊಂದು ದ ಸೇಮ್ ಡಿವಿಷನ್ ಇಫ್ ಎ ಈಸ್ ಲೆಸ್ ದೆನ್ ಬಿ. ಅರ್ಥ ಆಗ್ತಿದೆಯಾ? ನಾವು ಲುಕ್ ಹಿಯರ್, 10 ಈಸ್ ಲೆಸ್ ದೆನ್ 100 ಅಂತ ತಗೊಳ್ತಾ ಇದ್ದೀನಿ. ಸೊ ದಿಸ್ ವಿಲ್ ಇಂಪ್ಲೈ ಇಫ್ 10 ಈಸ್ ಡಿವೈಡೆಡ್ ಬೈ ಯಾವುದನ್ನು ಒಂದು ವ್ಯಾಲ್ಯೂ ತೊಗೊಳ್ಳಿ, ಇಲ್ಲೂ ಬೇಕಾದ್ರೆ 5 ತೊಗೊಳ್ಳಿ. ಇಫ್ 10 is divided by 5 and 100 is divisible by 5, then it will still be less than. ಅದು ಲೆಸ್ ದೆನ್ನೇ ಆಗುತ್ತೆ. ಯಾಕೆ ಅಂತಂದರೆ ವಾಟ್ ಈಸ್ 10/5? 5 2s are 10 ಆಗುತ್ತೆ. ಕರೆಕ್ಟಾ? ಇಟ್ ವಿಲ್ ಸ್ಟಿಲ್ ಬಿ ಲೆಸ್ ದೆನ್ 5 2s are 10. ಸೊ 25s is 100. ಕರೆಕ್ಟ್ ಅಲ್ವಾ? ಸೊ ವಿ ಹ್ಯಾವ್ 2 is less than 20. ಸೊ ನಾವೇನು ಹೇಳಿದ್ರಿ? ಇಫ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಆಫ್ ಅ ಪಾಸಿಟಿವ್ ವ್ಯಾಲ್ಯೂ ಈಸ್ ಅನ್ಆಲ್ಟರ್ಡ್. ಪಾಸಿಟಿವ್ ವ್ಯಾಲ್ಯೂ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಇಕ್ವಾಲಿಟಿಗೆ ಪಾಸಿಟಿವ್ ವ್ಯಾಲ್ಯೂನ ಮಲ್ಟಿಪ್ಲೈ ಅಥವಾ ಡಿವೈಡ್, ಇಲ್ಲಿ ನೋಡಿದ್ದೀವಿ. ಪಾಸಿಟಿವ್ ವ್ಯಾಲ್ಯೂನ ಆ್ಯಡ್ ಮಾಡಲಿ, ಸಬ್ಟ್ರ್ಯಾಕ್ಟ್ ಮಾಡಲಿ, ಮಲ್ಟಿಪ್ಲೈ ಮಾಡಲಿ, ಡಿವೈಡ್ ಮಾಡಲಿ, ಏನೂ ಆಲ್ಟ್ರೇಷನ್ ಆಗೋದಿಲ್ಲ. ಆದರೆ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಷನ್ಗೆ ನೆಗೆಟಿವ್ ವ್ಯಾಲ್ಯೂನ ನಾವು ತೊಗೊಳ್ಳೋಂಗಿಲ್ಲ. ನೆಗೆಟಿವ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ದಿ ಇನ್ಇಕ್ವಾಲಿಟಿ ವಿಲ್ ಸ್ವ್ಯಾಪ್ ಇಟ್ ಸೆಲ್ಫ್. ಸ್ವ್ಯಾಪ್ ಅಂದರೆ ಏನಾಗುತ್ತೆ ಅಂತಂದರೆ ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ ಆಗುತ್ತೆ, ಗ್ರೇಟರ್ ದೆನ್ ಇರೋದು ಲೆಸ್ ದೆನ್ ಆಗುತ್ತೆ. ಓಕೆ, ಯಾಕಾಗುತ್ತೆ ಅಂತ ಡೀಟೇಲಾಗಿ ನೋಡೋಣ ಈಗ. ಸೊ ವಾಟ್ ಡಸ್ ದ 6th ರೂಲ್ ಸೇ? ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಬೈ ಎ ನೆಗೆಟಿವ್ ವ್ಯಾಲ್ಯೂ. ಇಷ್ಟೊತ್ತು ನಾವು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಪಾಸಿಟಿವ್ ವ್ಯಾಲ್ಯೂಗೆ ಮಾತ್ರ ನೋಡಿದ್ದು. ಇಟ್ ವಿಲ್ ಸ್ವ್ಯಾಪ್ ದ ಇನ್ಇಕ್ವಾಲಿಟಿ. ಅದರ ಅರ್ಥ ಏನು ಅಂತಂದರೆ ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ದೆನ್ ಎ ಇಂಟು ಕೆ and b into k ತಗೊಂಡ್ರೆ ದಿಸ್ ವಿಲ್ ಬಿ ಲೆಸ್ ದೆನ್ ಆಗುತ್ತೆ ಇಫ್ ಕೆ ಈಸ್ ನೆಗೆಟಿವ್. ಯಾಕೆ ಅಂತಂದರೆ ಜಸ್ಟ್ ಚೆಕ್ ಇಟ್. ಎಕ್ಸಾಂಪಲ್ ತೊಗೊಳ್ಳೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ದಿಸ್ ಈಸ್ ಮೈ ಎಕ್ಸಾಂಪಲ್. ಡೆಫಿನೆಟ್ಲಿ 10 ಈಸ್ ಗ್ರೇಟರ್ ದೆನ್ 5. ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಇಂಪ್ಲೈ ಈ 10ಗೆ ಸಮ್ ನೆಗೆಟಿವ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡೋಣ. ಲೆಟ್ ಮಿ ಟೇಕ್ -3. ಅದೇ ಥರ ಈ 5ಗೆ ನೆಗೆಟಿವ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡೋಣ, -3. ಸೊ ಏನಾಗುತ್ತೆ ಚೆಕ್ ಮಾಡಿ. 10 ಇಂಟು -3 ಏನಪ್ಪ? -30 ಆಗುತ್ತೆ. ಕರೆಕ್ಟ್. ಆಮೇಲೆ 5 ಇಂಟು -3 ಏನಪ್ಪ? -15 ಆಗುತ್ತೆ. ನಾವು ಟೆಲ್ ಮಿ ವಿಚ್ ಈಸ್ ಗ್ರೇಟರ್, -30 or -15? ಡೆಫಿನೆಟ್ಲಿ ನೆಗೆಟಿವ್ ಆದಷ್ಟು ಬಿಗ್ಗರ್ ವ್ಯಾಲ್ಯೂ ವಿಲ್ ಬಿ ದ ಸ್ಮಾಲರ್ ವ್ಯಾಲ್ಯೂ. ಸೊ ಇಲ್ಲಿ ಲೆಸ್ ದೆನ್ ಇದ್ದಿದ್ದು, ಇಲ್ಲಿ ಗ್ರೇಟರ್ ದೆನ್ ಇದ್ದಿದ್ದು, ಇಲ್ಲಿ ಲೆಸ್ ದೆನ್ ಆಗೋಯ್ತು. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಇಸ್ ವಾಟ್ ಐ ಸೇ ದ ಇನ್ಇಕ್ವಾಲಿಟಿ ವಿಲ್ ಸ್ವ್ಯಾಪ್. ಅಂದರೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಬೈ ಎ ನೆಗೆಟಿವ್ ವ್ಯಾಲ್ಯೂ. ಮತ್ತೆ ಹೇಳ್ತಾ ಇದ್ದೀನಿ, ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಬೈ ಎ ನೆಗೆಟಿವ್ ವ್ಯಾಲ್ಯೂ, ಇನ್ಇಕ್ವಾಲಿಟಿ ಡೈರೆಕ್ಷನ್ನ ಚೇಂಜ್ ಮಾಡಲೇಬೇಕು, ಇಲ್ಲಾಂದರೆ ಪ್ರಾಬ್ಲಮ್ಮು ತಪ್ಪಾಗುತ್ತೆ. ಓಕೆ, ನಾವು ಲೆಟ್ ಮಿ ಟೇಕ್ ಇನ್ ದ ಕೇಸ್ ಆಫ್ ಲೆಸ್ ದೆನ್. ಓಕೆ, ಲೆಸ್ ದೆನ್ ತೊಗೊಳ್ಳೋಣ. ಐ ಆಮ್ ಟೇಕಿಂಗ್ ಎನ್ ಎಕ್ಸಾಂಪಲ್. ಓಕೆ, ಸೊ ಡೆಫಿನೆಟ್ಲಿ
12 is less than 20. ನಾನು ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಳ್ತಾ ಇದ್ದೀನಿ, ಓಕೆ, ತುಂಬ ಕಾಂಪ್ಲಿಕೇಟೆಡ್ ಇಲ್ಲ, ಯಾಕಂದರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಸೊ ಇಲ್ಲೇನಂತ ಹೇಳ್ತೀನಿ, ಇಫ್ ಎ ಈಸ್ ಲೆಸ್ ದೆನ್ ಬಿ ದೆನ್ ಎ ಇಂಟು ಕೆ ವಿಲ್ ಬಿ ಗ್ರೇಟರ್ ದೆನ್ ಬಿ ಇಂಟು ಕೆ. ಯಾಕೆಂದರೆ ಕೆ ನೆಗೆಟಿವ್ ಆಗಿರುತ್ತೆ. ಎಕ್ಸಾಂಪಲ್ ತೊಗೊಳ್ಳಿ. ಸೊ ದಿಸ್ ವಿಲ್ ಇಂಪ್ಲಾಯ್ ಈ 12ಗೆ ಈಗ ನೆಗೆಟಿವ್ ಅಂತಂದರೆ ಬೇರೆ ಯಾವುದನ್ನು ತೊಗೊಳ್ಳೋ, 4 ತೊಗೊಳ್ಳೋಣ. ಸೊ -4, ಇಲ್ಲೂ 20ಗೆ -4 ತೊಗೊಳ್ತೀನಿ. ನಾನು ಫಸ್ಟೇ ಗ್ರೇಟರ್ ದೆನೋ ಲೆಸ್ ದೆನೋ ಹಾಕೋದಿಲ್ಲ, ಯಾಕಂದರೆ ಚೆಕ್ ಮಾಡಿಬಿಟ್ಟು ಹಾಕೋಣ. ಸೊ 12 4s ಏನು, 12 4s is -48, ಯಾಕಂದರೆ ಮೈನಸ್ ಸೈನ್ ಇದೆ, ಇಲ್ಲೂ ಮೈನಸ್ ಇದೆ. 4 2s ಏನು, 24s is 80 ಆಗಿದೆ. ಈಗ ಇವೆರಡರಲ್ಲಿ ದೊಡ್ಡದು ಯಾವುದು? ಡೆಫಿನೆಟ್ಲಿ ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂದರೆ ಸ್ಮಾಲರ್ ವ್ಯಾಲ್ಯೂ ಈಸ್ ದ ಬಿಗ್ಗೆಸ್ಟ್ ವ್ಯಾಲ್ಯೂ ಇನ್ ನೆಗೆಟಿವ್, ಮೀನ್ಸ್ -48 ಈಸ್ ಗ್ರೇಟರ್ ದೆನ್ -80. ಸೊ ಇಲ್ಲಿ ಲೆಸ್ ದೆನ್ ಇದ್ದಿದ್ದು ಈ ಕಡೆ ಗ್ರೇಟರ್ ದೆನ್ ಆಗೋಯಿತು, ಬಿಕಾಸ್ ದ ವ್ಯಾಲ್ಯೂ ಈಸ್ ಮಲ್ಟಿಪ್ಲೈಡ್ ಬೈ ಅ ನೆಗೆಟಿವ್ ನಂಬರ್, ನೆಗೆಟಿವ್ ಕಾಮನ್ ನಂಬರ್. ಓಕೆ, ಸೊ ಇದೇ ಥರ ನಾವು ಡಿವಿಷನ್ನು ನೋಡ್ಬೋದು. ಓಕೆ, ವಾಟ್ ಈಸ್ ದಟ್ ಮೀನ್ಸ್? ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ, ಎ ಬೈ ಕೆ ಬಿ ಬೈ ಕೆ ತೊಗೊಂಡ್ರೆ ಗ್ರೇಟರ್ ಇರೋದು ಲೆಸ್ ಆಗುತ್ತೆ, ಬಿಕಾಸ್ ಐ ಆಮ್ ಟೇಕಿಂಗ್ ಕೆ ಆ್ಯಸ್ ನೆಗೆಟಿವ್. ಓಕೆ, ಲೆಟ್ ಮೀ ಟೇಕ್ ಅನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ತೊಗೊಂಡ್ರೆ, ಓಕೆ, ಡೆಫಿನೆಟ್ಲಿ 10, ಓಕೆ 100 ತೊಗೊಳ್ಳೋಣ. 100 is greater than 50, ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಇಂಪ್ಲೈ ಈ ಎರಡನ್ನು 10 ಬೈ ಲೆಟ್ ಮೀ ಸೇ 5 ತೊಗೊಳ್ಳೋಣ. ಡಿವೈಡ್ ಮಾಡೋದು -5ಇಂದ ಡಿವೈಡ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಕೆ ಶುಡ್ ಬಿ ನೆಗೆಟಿವ್, ಆ್ಯಂಡ್ ಈ 15 -5 ಸೇಮ್ ನಂಬರಿಂದ ಡಿವೈಡ್ ಮಾಡಬೇಕು, ಆದರೆ ನೆಗೆಟಿವ್ ನಂಬರ್. ಏನಾಗುತ್ತೆ, ನಾನು ಹೇಳ್ತಾ ಇದ್ದೀನಿ ಇನ್ಇಕ್ವಾಲಿಟಿ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಂತ. ಯಾಕೆ ಅಂತಂದರೆ, ನಾವು ಯು ಕ್ಯಾನ್ ಟೆಲ್ ಮೀ ವಾಟ್ ಈಸ್ 100 by 5? ದಿಸ್ ಈಸ್ ನಥಿಂಗ್ ಬಟ್ -520 is 100 ಅಲ್ವಾ? ಸೊ 50 by 5 ಏನಾಗುತ್ತೆ, -10 ಆಗುತ್ತೆ. ಇಲ್ಲಿ ದೊಡ್ಡದು ಯಾವುದು? ಡೆಫಿನೆಟ್ಲಿ -10 is greater. ಸೊ ಏನಾಯಿತು, the sign which was less greater here, it became lesser. So this value is less than this value. So what happened? The inequality became swapped, means it changed its direction. ಗೊತ್ತಾಗ್ತಿದೆಯಲ್ಲ? Similarly, the last one in this case, if a is less than b, then a by k b by k ತಗೊಂಡ್ರೆ ಲೆಸ್ ದೆನ್ ಇರೋದು ಗ್ರೇಟರ್ ಆಗುತ್ತೆ. ಓಕೆ, ಎಕ್ಸಾಂಪಲು ಯು ಕ್ಯಾನ್ ಟೇಕ್ ಯುವರ್ ಓನ್ ಎಕ್ಸಾಂಪಲ್ಸ್. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇದೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ. ಸೊ ಐ ನೋ 12 is strictly less than 36. Okay, so this will imply if I divide 12 by -4 and if I divide plus 36 by -4 ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಫಸ್ಟು ಸೈನ್ ಹಾಕೋಕ್ಕಿಂತ ಮುಂಚೆ, ವಾಟ್ ಈಸ್ 12 by 3? 12 by 4 is -3, ಯಾಕಂದರೆ ಇಲ್ಲಿ ಮೈನಸ್ ಇದೆ. ಆ್ಯಂಡ್ 36 by 4 ಆದರೆ -9 ಆಗುತ್ತೆ, ಬಿಕಾಸ್ 9 4s are 36. ಇವೆರಡರಲ್ಲಿ ವಿಚ್ ಇಸ್ ಬಿಗರ್? ಡೆಫಿನೆಟ್ಲಿ -3 is bigger. So what happens? The less than, strictly less than becomes greater than. Why? Because I divided by a negative value. So negative value ಬಂದರೆ ಸ್ವ್ಯಾಪ್ ಆಗುತ್ತೆ. You should be very very careful. ಓಕೆ, ಎಲ್ಲಿ ಸ್ವ್ಯಾಪ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ತಪ್ಪಾಗುತ್ತೆ. ರೈಟ್, ಲೆಟ್ಸ್ ಗೋ ಟು ದ 7th ರೂಲ್. ಈಗ ಇಲ್ಲೇನಾದರೂ ಕನ್ಫ್ಯೂಷನ್ ಇದ್ದರೆ ಅದು ನಿಮಗೆ ಈ ರೂಲಲ್ಲಿ ಕ್ಲಿಯರ್ ಆಗುತ್ತೆ. ಏನಪ್ಪ 7th ರೂಲ್ ಅಂತಂದರೆ, putting minuses in front of a and b swaps the inequality. Means swapping means what? Changing the direction of inequality ಅಂತ. ಸರ್ ವಾಟ್ ಡಸ್ ದಟ್ ಮೀನ್? ಹಾಗಂದ್ರೆ ಏನು ಅಂತಂದರೆ, ಲುಕ್ ಹಿಯರ್, a is less than b ತೊಗೊಂಡ್ರೆ ಅದೇ, if a is less than b, then ನೆನ್ಪಿಟ್ಕೊಳ್ಳಿ, then ಮೈನಸ್ ಎರಡು ಕಡೆ ಹಾಕ್ಬಿಟ್ರೆ ಲೆಸ್ ದೆನ್ ಇರೋದು ಗ್ರೇಟರ್ ದೆನ್ ಆಗೋಗುತ್ತೆ. ದ ಇನ್ಇಕ್ವಾಲಿಟಿ ವಿಲ್ ಬಿ ಸ್ವ್ಯಾಪ್ಡ್. ಐ ಗಿವ್ ಯು ಅನ್ ಎಕ್ಸಾಂಪಲ್. ಅದಕ್ಕೋಸ್ಕರ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದ್ರೆ ಲೆಸ್ ದೆನ್ ಇದೆ ಗ್ರೇಟರ್ ದೆನ್ ಯಾಕಾಗುತ್ತೆ ಅಂದರೆ, ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಎಫೆಕ್ಟ್. ರಿಮೆಂಬರ್, ನೆಗೆಟಿವ್ ವ್ಯಾಲ್ಯೂ ಬಂತಂದರೆ ಸ್ವ್ಯಾಪ್ ಆಗುತ್ತೆ. ಎಕ್ಸಾಂಪಲ್ 10, ಡೆಫಿನೆಟ್ಲಿ 10 is less than 100. ಯಾರಿಗಾದ್ರೂ ಡೌಟ್ ಇದೆಯಾ? ಇಲ್ಲ ಸರ್. ಅದೇ ಇಫ್ ಐ ಟೇಕ್ ದ -10 ಆ್ಯಂಡ್ -100, ಈಗ ಯಾವ್ದು ದೊಡ್ಡದು? ಡೆಫಿನೆಟ್ಲಿ -10 ದೊಡ್ಡದು, ಬಿಕಾಸ್ ನೆಗೆಟಿವ್ ವ್ಯಾಲ್ಯೂ ಇದ್ದಾಗ ದ ಸ್ಮಾಲರ್ ದ ನೆಗೆಟಿವ್ ವ್ಯಾಲ್ಯೂ ಇಟ್ ಈಸ್ ಬಿಗರ್. ಕರೆಕ್ಟ್ ಅಲ್ವಾ? ದಟ್ ಈಸ್ ವೈ ವೆನ್ ದ ನೆಗೆಟಿವ್ ಸೈನ್ ಈಸ್ ಅಪ್ಲೈಡ್ ಆನ್ ಬೋತ್ ಸೈಡ್ಸ್ ದ ಇನ್ಇಕ್ವಾಲಿಟಿ ವಿಲ್ ಬಿ ಸ್ವ್ಯಾಪ್ಡ್ ಅಂತ. ಗೊತ್ತಾಯ್ತಾ? ಸೊ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇದ್ದರೂ ಅಷ್ಟೇ, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಇದ್ದರೂ ಅಷ್ಟೇ. ಹೇಗೆ?
ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ ದೆನ್ ಮೈನಸ್ ಎ ಮೈನಸ್ ಬಿ ತಗೊಂಡಾಗ ಈ ಗ್ರೇಟರ್ ಸೈನು ಲೆಸ್ ದೆನ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಎನಿ ಆಫ್ ಯುವರ್ ಎಕ್ಸಾಂಪಲ್ಸ್. ನಿಮಗೆ ಅರ್ಥ ಆಗಲಿ ಅಂತ ತುಂಬ ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಳ್ತಾ ಇದ್ದೀನಿ. ಯು ಕ್ಯಾನ್ ಸೆಲೆಕ್ಟ್ ಡಿಫಿಕಲ್ಟ್ ಒನ್ ಇಫ್ ಯು ವಾಂಟ್. ಓಕೆ, ಸೊ 20 ಈಸ್ ಗ್ರೇಟರ್ ದೆನ್ 10 ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂ ತೊಗೊಂಡ್ರೆ -20 ಮತ್ತು -10 ತೊಗೊಂಡ್ರೆ ಏನಾಯಿತು, ದಿಸ್ ಗ್ರೇಟರ್ ದೆನ್ ಬಿಕೇಮ್ ಲೆಸ್. ಯಾಕೆ ಅಂತಂದರೆ -10 ವಿಲ್ ಬಿ ಗ್ರೇಟರ್ ದೆನ್ -20. ಗೊತ್ತಾಗ್ತಿದೆಯಾ? ನೆನ್ಪಿಟ್ಕೊಳ್ಳಿ, ದ ಸ್ಮಾಲರ್ ದ ನೆಗೆಟಿವ್ ವ್ಯಾಲ್ಯೂ ವಿಲ್ ಬಿ ದ ಬಿಗರ್. ನೆಗೆಟಿವ್ ವ್ಯಾಲ್ಯೂಸ್ 2 ವ್ಯಾಲ್ಯೂಸಲ್ಲಿ ನೆಗೆಟಿವ್ ಇದ್ಮೇಲೆ ಚಿಕ್ಕ ವ್ಯಾಲ್ಯೂನೇ ದೊಡ್ಡದಾಗಿರುತ್ತೆ. ದೀಸ್ ಆರ್ ಆಲ್ ಬೇಸಿಕ್ ಮ್ಯಾಥಮೆಟಿಕ್ಸ್. ತುಂಬ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲಿ ಇದನ್ನು ಕಲ್ತ್ಕೊಂಡ್ಬಂದಿರ್ತೀರ. ಆದರೂ ಈ ಚಾಪ್ಟ್ರಲ್ಲಿ ಈ ಒಂದು ಕಾನ್ಸೆಪ್ಟ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಗೊತ್ತಿಲ್ಲದೆ ತಪ್ಪು ಮಾಡುವಂಥ ಅವಶ್ಯಕತೆ ಬೇಡ. ಓಕೆ, ಸೊ ಸರಿಯಾಗಿ ತಿಳ್ಕೊಳ್ಳೋಣ. ಜಸ್ಟ್ 3 more to go. ಲೆಟ್ಸ್ ಟೇಕ್ ಅಪ್ ದಿ 8th ರೂಲ್. ನಿಮಗೆ ಯಾವ್ದು ನೆನ್ಪಿಟ್ಕೊಳ್ಳೋದು ಈಸಿ ಅಂತಂದರೆ ಸ್ವ್ಯಾಪ್ ಎಲ್ಲಾಗುತ್ತೆ ಅನ್ನೋದನ್ನು ಗಮನಿಸ್ಕೊಬಿಡಿ. ದಟ್ ಈಸ್ ವೆರಿ ಸಿಂಪಲ್. ನೆಗೆಟಿವ್ ವ್ಯಾಲ್ಯೂ ಇದ್ದಾಗ ಸ್ವ್ಯಾಪ್ ಆಗುತ್ತೆ, ದಟ್ ಈಸ್ ಡೇಂಜರ್. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಎಲ್ಲಿ ಸ್ವ್ಯಾಪ್ ಆಗುತ್ತೆ ಅಂದರೆ ವೆನ್ ಬೋತ್ ಎ ಆ್ಯಂಡ್ ಬಿ ಆರ್ ಪಾಸಿಟಿವ್ ಆರ್ ನೆಗೆಟಿವ್, ಟೇಕಿಂಗ್ ದ ರೆಸಿಪ್ರೋಕಲ್ ವ್ಯಾಲ್ಯೂ ಆಫ್ ಬೋತ್ ಎ ಆ್ಯಂಡ್ ಬಿ ಸ್ವ್ಯಾಪ್ಸ್ ದ ಇನ್ಇಕ್ವಾಲಿಟಿ. ಇನ್ಇಕ್ವಾಲಿಟಿ ಏನೇ ಆಗಿರಲಿ ಅದರ ರೆಸಿಪ್ರೋಕಲ್ ತೊಗೊಂಡ್ರೆ ಇನ್ಇಕ್ವಾಲಿಟಿ ಸ್ವ್ಯಾಪ್ ಆಗುತ್ತೆ. ಸರ್ ಏನಪ್ಪ ಸರ್ ಅದರ ಅರ್ಥ? ಲುಕ್ ಹಿಯರ್, ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಇಷ್ಟೊತ್ತು ಹೇಳಿದ್ದನ್ನು ಸಿಂಪಲ್ಲಾಗಿ ಮ್ಯಾಥಮೆಟಿಕ್ಸಲ್ಲಿ ಈ ಥರ ಹೇಳ್ತೀನಿ. ಏನಂತ, ಎ ಲೆಸ್ ದೆನ್ ಬಿ ಇದ್ದರೆ 1/a ಮತ್ತು 1/b ಅಂದರೆ ದಿಸ್ ಇಸ್ ಕಾಲ್ಡ್ ದ ರೆಸಿಪ್ರೋಕಲ್ಸ್. ಗೊತ್ತಾಯ್ತಲ್ಲ? ಸ್ಟ್ರಿಕ್ಟ್ಲಿ ಲೆಸ್ ಇರೋದು ಗ್ರೇಟರ್ ದೆನ್ ಆಗುತ್ತೆ. ಯಾಕೆ ಸರ್ ಆಗುತ್ತೆ? ಆಯಿತು, ನಿಮ್ಮ ಥರ ನನಗೂ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ವೆನ್ ಎವರ್ ಐ ಹ್ಯಾವ್ ಅ ಡೌಟ್ ಇನ್ ಮ್ಯಾಥಮೆಟಿಕ್ಸ್ ಯೂಶ್ವಲಿ ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ಚೆಕಿಂಗ್. ಓಕೆ, ಚೆಕ್ ಮಾಡಿ ನೋಡೋಣ. ಸೊ 10 ಈಸ್ ಲೆಸ್ ದ್ಯಾನ್ 5. ಸರ್ ಬೇಡ, 50. 10 ಲೆಸ್ ದೆನ್ 5 ಅಲ್ಲ, 50. ಏನಾದರೂ ಡೌಟ್ ಇದೆಯಾ? ಇಲ್ಲ ಸರ್. ಸೊ ದಿಸ್ ವಿಲ್ ಇಂಪ್ಲಾಯ್, ಇದರ ರೆಸಿಪ್ರೋಕಲ್ ತಗೊಳ್ಳಿ, 1/10 ಮತ್ತು 1/50. ಏನು ಬರುತ್ತೆ ನೋಡಿ. ಆ್ಯಕ್ಚುಲಿ ನೀವು ಡಿವೈಡ್ ಮಾಡಿ ನೋಡಿದ್ರೆ ಕ್ಯಾಲ್ಕುಲೇಟ್ರಲ್ಲಿ ಚೆಕ್ ಮಾಡಿ, 1/10ಗೆ 0.1 ಬರುತ್ತೆ, 1/50ಗೆ 0.5 ಬರುತ್ತೆ. ಓಕೆ, ನೌ ಟೆಲ್ ಮಿ ವಿಚ್ ಈಸ್ ಗ್ರೇಟರ್, 0.1 ಈಸ್ ಗ್ರೇಟರ್ ಆರ್ 0.5 ಈಸ್ ಗ್ರೇಟರ್? ಓ ಸೊ ಸ್ಮಾಲ್ ಕರೆಕ್ಷನ್ ಡಿ ಸ್ಟೂಡೆಂಟ್ಸ್. ಈ 1/50 ಏನಾಗುತ್ತೆ, 0.5 ಆಗಲ್ಲ, 0.02 ಆಗುತ್ತೆ. ಚೆಕ್ ಮಾಡಿ, ಕ್ಯಾಲ್ಕುಲೇಟರ್ ಇರುತ್ತಲ್ಲ, ಚೆಕ್ ಮಾಡಿ. ಈಗ ಹೇಳಿ, 0.1 ದೊಡ್ಡದ 0.02 ದೊಡ್ಡದ? ಡೆಫಿನೆಟ್ಲಿ 0.1 is bigger one. So what happened? The less than sign changed to greater than sign. So ಏನಾಗುತ್ತೆ, ರೆಸಿಪ್ರೋಕಲ್ ಆಫ್ ದಿ ಇನ್ಇಕ್ವಾಲಿಟೀಸ್ ತೊಗೊಂಡ್ರೆ ಸ್ವ್ಯಾಪ್ ಆಗುತ್ತೆ. ನೆಗೆಟಿವ್ ಆಫ್ ದಿ ಇನ್ಇಕ್ವಾಲಿಟೀಸ್ ತೊಗೊಂಡ್ರೂ ಸ್ವ್ಯಾಪ್ ಆಗುತ್ತೆ, ರೆಸಿಪ್ರೋಕಲ್ಸ್ನ ತೊಗೊಂಡ್ರೂ ಸ್ವ್ಯಾಪ್ ಆಗುತ್ತೆ, ನೆಗೆಟಿವ್ಸ್ನ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗಲೂ ಸ್ವ್ಯಾಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದು ಇನ್ಇಕ್ವಾಲಿಟಿ ತೊಗೊಂಡು ಚೆಕ್ ಮಾಡೋಣ. ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ, 1/a ಮತ್ತು 1/b ತೊಗೊಂಡ್ರೆ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಆಗೋಗುತ್ತೆ. ಅರ್ಥ ಆಗ್ತಿದೆಯಾ? ಇದಕ್ಕೆ ಇನ್ನೂ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ, ಜಸ್ಟ್ ಚೆಕ್ ಇಟ್. ಎಕ್ಸಾಂಪಲ್ 3 ಈಸ್ ಗ್ರೇಟರ್ ದ್ಯಾನ್ 2. ಕರೆಕ್ಟ್ ಅಲ್ವಾ? ತುಂಬ ಸ್ಮಾಲ್ ನಂಬರ್ ತೊಗೊಂಡಿದ್ದೀನಿ. ದಿಸ್ ಇಂಪ್ಲೈಸ್ ರೆಸಿಪ್ರೋಕಲ್ ತೊಗೊಂಡ್ರೆ 1/3 ಮತ್ತು 1/2 ತೊಗೊಂಡ್ರೆ ಏನಾಗುತ್ತೆ? ಯಾವ್ದು ಜಾಸ್ತಿ? 1/2 ಅಂದರೆ ಅರ್ಧ, 1/3 ಅಂದರೆ ಇದು ಕಡಿಮೆ. ವಿಚ್ ಈಸ್ ಸ್ಮಾಲ್? 1/3 ಸ್ಮಾಲ್. ಸೊ ವಾಟ್ ಹ್ಯಾಪನ್ಸ್, ದಿಸ್ ಗ್ರೇಟರ್ ದರ್ ಬಿಕೇಮ್ಸ್ ಲೆಸ್ ದ್ಯಾನ್. ಯಾಕೆ ಅಂತಂದರೆ 1/3 ವಿಲ್ ಬಿ ನಥಿಂಗ್ ಬಟ್ 0.333 ಆ್ಯಂಡ್ 1/2 ಈಸ್ ನಥಿಂಗ್ ಬಟ್ 0.5. ಇದರಲ್ಲಿ ಇದೇ ದೊಡ್ಡದು. ಸೊ ದ ಲೆಸ್ ಗ್ರೇಟರ್ ದ್ಯಾನ್ ಬಿಕಮ್ಸ್ ಲೆಸ್ ದ್ಯಾನ್. ಏನಾಯಿತು? ಇನ್ಇಕ್ವಾಲಿಟಿ ಸ್ವ್ಯಾಪ್ ಆಯಿತು. ಯಾವಾಗ? ವೆನ್ ಐ ಟೇಕ್ ದಿ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್. ಒಂದು ಸೈಡ್ ಮಾತ್ರ ಅಲ್ಲ. ಓಕೆ, ಸೊ ದಟ್ ಈಸ್ ದ ರೂಲ್ ನಂಬರ್ 8. ಮೂವಿಂಗ್ ಆನ್ ಟು ದ 9th one. 9th one ಆ್ಯಕ್ಚುಲಿ ರೂಲ್ ಅಲ್ಲ, ಆದರೂ ಯೂಸ್ ಮಾಡ್ತೀವಿ. ಅ ಸ್ಕ್ವೇರ್ ಆಫ್ ಅ ನಂಬರ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಎ ಸ್ಕ್ವೇರ್ ಎನಿ ರಿಯಲ್ ನಂಬರ್ ತೊಗೊಳ್ತೀವಿ, ದ ಸ್ಕ್ವೇರ್ ಆಫ್ ದ ನಂಬರ್ ಡೆಫಿನೆಟ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಪಾಸಿಟಿವ್ ನಂಬರ್ ತೊಗೊಳ್ಳಿ, 3 ತೊಗೊಳ್ತೀನಿ, 3 ಸ್ಕ್ವೇರ್ ಏನಾಗುತ್ತೆ? 9 ಆಗುತ್ತೆ, ಡೆಫಿನೆಟ್ಲಿ ಗ್ರೇಟರ್ ದೆನ್ 0. ಸರ್ ನೆಗೆಟಿವ್ ನಂಬರ್ ತೊಗೊಳ್ಳಿ ನೋಡೋಣ ಅಂತ ತೊಗೊಳ್ಳಿ. ಇಫ್ ಯು ಟೇಕ್ 2, -2 ತೊಗೊಳ್ತೀನಿ. ವಾಟ್ ಈಸ್ -2 ಸ್ಕ್ವೇರ್? ದಟ್ ಈಸ್ 4. ಇಟ್ ಈಸ್ ಅಗೇನ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ಓಕೆ ಸರ್, ಫ್ರ್ಯಾಕ್ಷನ್ ತೊಗೊಳ್ಳೋಣವಾ? ತೊಗೊಳ್ಳಿ ಬೇಕಿದ್ರೆ. 1/2 ಸ್ಕ್ವೇರ್ ಅಂತ ತೊಗೊಳ್ಳಿ ಬೇಕಿದ್ರೆ. ಸೊ 1/2 ಏನು ವ್ಯಾಲ್ಯೂ? 1/2 ಅಂದರೆ ಹಾಫ್ ತಾನೆ. ಸೊ 0.5 ಸ್ಕ್ವೇರ್. ವಾಟ್ ಈಸ್ 0.5 ಸ್ಕ್ವೇರ್? ಸೊ ಏನು ಬರುತ್ತೆ?
So this is 0.25, 0.25. This is still greater than 0. Correct? So same thing you can try for any value. ಯಾವುದೇ ವ್ಯಾಲ್ಯೂನ ಸ್ಕ್ವೇರ್ ತಗೊಂಡ್ರೆ it will be greater than or equal to 0. ಇದು ನಮ್ಮ 9th and very simple rule ಇದು. ಇದರಲ್ಲಿ ಯಾವುದೇ ಡೌಟ್ ಬರೋಕ್ಕೆ ಚಾನ್ಸ್ ಇಲ್ಲ. So here comes my last rule, the square root rule. So square root rule ಏನು ಹೇಳುತ್ತೆ? Taking the square root will not change the inequality. ಅಂದರೆ a is less than or equal to b ಇತ್ತು ಅಂತಂದರೆ ನಾನು ಇಲ್ಲಿ ಸ್ಟ್ರಿಕ್ಟ್ಲಿ ಲೆಸ್ ತಗೋಬೋದು, ಲೆಸ್ ದೆನ್ ಆರ್ ಈಕ್ವಲ್ ಟು ತಗೋಬೋದು. ಇಫ್ a is less than or equal to b, then root a will be less than or equal to root b. ಓಕೆ, ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಲೆಟ್ ಮಿ ಟೇಕ್ 16. ತುಂಬ ಈಸಿಯಾಗಿ 16 ತಗೊಳ್ತಾ ಇದ್ರಿ. 16 is strictly less than 25. ಕರೆಕ್ಟಾ? ನೋ ಡೌಟ್ ಇಲ್ಲ. ದಿಸ್ ವಿಲ್ ಇಂಪ್ಲೈ ಇಫ್ ಯು ಟೇಕ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ರೂಟ್ 16 ಮತ್ತು ರೂಟ್ 25 ತಗೊಂಡ್ರೆ ಇಲ್ಲಿ ಲೆಸ್ ಇದ್ದಿದ್ದು ಇಲ್ಲೂ ಲೆಸ್ಸೇ ಇರುತ್ತೆ. ಬಿಕಾಸ್ ರೂಟ್ 16 is 4 ಆ್ಯಂಡ್ ರೂಟ್ 25 is 5. ಆವಾಗಲೂ ಲೆಸ್ಸೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೇಮ್ ಥಿಂಗ್ ಯು ಕ್ಯಾನ್ ಟ್ರೈ ಫಾರ್ ಗ್ರೇಟರ್. ಓಕೆ, ಸೊ ಹೇಗೆ ತಗೊಳ್ತೀನಿ? 100 is greater than 36. ಕರೆಕ್ಟಾ? ಸೊ ದಿಸ್ ವಿಲ್ ಇಂಪ್ಲೈ ರೂಟ್ 100 ಮತ್ತು ರೂಟ್ 36 ತಗೊಂಡ್ರೆ ಗ್ರೇಟರ್ ದೆನ್ ಇರೋದು ಗ್ರೇಟರ್ ದೆನ್ನೇ ಇರುತ್ತೆ. ಫಾರ್ ಯಾಕೆ ಅಂತಂದರೆ ರೂಟ್ 100 10 ಆಗುತ್ತೆ, ರೂಟ್ 36 6 ಆಗುತ್ತೆ. ವಿ ಆಲ್ ನೋ 10 is greater than 6. ಗೊತ್ತಾಗ್ತಿದೆಯಾ? ಸೊ ಸ್ಕ್ವೇರ್ ರೂಟ್ ತಗೊಂಡ್ರೆ ದಿ ಇನ್ಇಕ್ವಾಲಿಟಿ ವಿಲ್ ನಾಟ್ ಬಿ ಆಲ್ಟರ್ಡ್. ಸೊ ಇದು ನಮ್ಮ ಇನ್ಇಕ್ವಾಲಿಟೀಸ್ನ ರೂಲ್ಸ್ಗಳು. ಓಕೆ, ಆಲ್ಮೋಸ್ಟ್ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಬಿಫೋರ್ ಫ್ಯೂ ನೋಟ್ಸ್, ಇದು ಮುಂದೆ ನೀವು ಯೂಸ್ ಮಾಡುವಂತಹ ರೂಲ್ಸ್ಗಳಿದ್ದು. ಲೆಟ್ ಮಿ ಟೇಕ್ 2 ರಿಯಲ್ ನಂಬರ್ಸ್ ಎ ಆ್ಯಂಡ್ ಬಿ. ಅದರಲ್ಲಿ ಬಿ ನಾನ್ ಝೀರೋ ತೊಗೊಳ್ತೀನಿ. ತೊಗೊಂಡಾಗ ಏನಾಗುತ್ತೆ? ಇಫ್ ಎ ಇಂಟು ಬಿ ಗ್ರೇಟರ್ ದೆನ್ 0 ಅಥವಾ ಎ ಬೈ ಬಿ ಗ್ರೇಟರ್ ದೆನ್ 0 ಇದ್ದರೆ, ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್ ಆರ್ ಡಿವಿಷನ್ ಆಫ್ 2 ನಂಬರ್ಸ್ ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಇದ್ದರೆ ಅದರ ಅರ್ಥ ಎ ಆ್ಯಂಡ್ ಬಿ ಆರ್ ಆಫ್ ಸೇಮ್ ಸೈನ್. ಏನು ಸೇಮ್ ಸೈನ್ ಅಂದರೆ ಎ ನೆಗೆಟಿವ್ ಇದ್ದರೆ ಬಿನೂ ನೆಗೆಟಿವ್, ಎ ಪಾಸಿಟಿವ್ ಇದ್ದರೆ ಬಿನೂ ಪಾಸಿಟಿವ್. ವಿ ಆರ್ ನಾಟ್ ವರಿಡ್ ಅಬೌಟ್ ದಿ ವ್ಯಾಲ್ಯೂಸ್, ವಿ ಆರ್ ಓನ್ಲಿ ವರಿಡ್ ಅಬೌಟ್ ದಿ ಸೈನ್ಸ್. ಬಟ್ ಅದೇ ಥರ ಇಫ್ ಎ ಇಂಟು ಬಿ ಇಸ್ ಲೆಸ್ ದೆನ್ 0 ಆ್ಯಂಡ್ ಎ ಬೈ ಬಿ ಇಸ್ ಲೆಸ್ ದೆನ್ 0, ಪ್ರಾಡಕ್ಟ್ ಅಥವಾ ಡಿವಿಷನ್ ನೆಗೆಟಿವ್ ಆಯಿತು ಅಂದರೆ ಅದರ ಅರ್ಥ ಎ ಆ್ಯಂಡ್ ಬಿ ಆರ್ ಆಪೋಸಿಟ್ ಸೈನ್ ಅಂತೆ. ಅದರ ಅರ್ಥ ಏನು? ಇಫ್ ಎ ಈಸ್ ಪಾಸಿಟಿವ್ ದೆನ್ ಬಿ ವಿಲ್ ಬಿ ನೆಗೆಟಿವ್, ಆರ್ ಇಫ್ ಬಿ ಈಸ್ ಪಾಸಿಟಿವ್ ಎ ವಿಲ್ ಬಿ ನೆಗೆಟಿವ್. ಅದರ ಅರ್ಥ ಏನು? ಎ ಆ್ಯಂಡ್ ಬಿ ವಿಲ್ ಬಿ ಆಪೋಸಿಟ್ ಸೈನ್. ಯಾವಾಗ ನೆಗೆಟಿವ್ ಇದ್ದೆ. ಇಫ್ ದ ಪ್ರಾಡಕ್ಟ್ ಆ್ಯಂಡ್ ಡಿವಿಷನ್ ಇಸ್ ನೆಗೆಟಿವ್, ದ ಸೈನ್ಸ್ ಆರ್ ಆಪೋಸಿಟ್. ಇಫ್ ದ ಪ್ರಾಡಕ್ಟ್ ಆ್ಯಂಡ್ ಡಿವಿಷನ್ ಆರ್ ಪಾಸಿಟಿವ್, both the numbers are of same sign. Okay, and this is the last very very important concept there. ಏನಂತಂದರೆ ಮಾಡ್ಯುಲಸ್ 1. ಇಫ್ ಎ ಈಸ್ ಎನಿ ನಾನ್ ಪಾಸಿಟಿವ್ ರಿಯಲ್ ನಂಬರ್, ಪಾಸಿಟಿವ್ ರಿಯಲ್ ನಂಬರ್ ಅಂದರೆ ಗ್ರೇಟರ್ ದೆನ್ 0 ತಗೊಳ್ತೀನಿ. ಇಫ್ ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಎ, ಇದನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಸೆಕೆಂಡ್ ಪಿ ಯು ಸಿಲಿ. ಇಫ್ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಎ ಅಂತಂದರೆ ಅದರ ಅರ್ಥ ಎಕ್ಸ್ ವಿಲ್ ಸ್ಟ್ರಿಕ್ಟ್ಲಿ ಲೈ ಬಿಟ್ವೀನ್ -a to +a, ಆದರೆ ಸ್ಟ್ರಿಕ್ಟ್ಲಿ ಲೆಸ್. ಓಕೆ, ಅದೇ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದರೆ ಇಲ್ಲೂ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ ಅಷ್ಟೇ, ನೋ ಪ್ರಾಬ್ಲಮ್. ಅರ್ಥ ಆಗ್ತಿದೆಯಾ? ಇಫ್ ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಎ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ, ದೆನ್ ಎಕ್ಸ್ ವಿಲ್ ಲೈ ಬಿಟ್ವೀನ್ -a to +a. ವೆರಿ 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 ಇಂಪಾರ್ಟೆಂಟ್. ಇದನ್ನು ನಾವು ತುಂಬ ಯೂಸ್ ಮಾಡ್ತೀವಿ ಸೆಕೆಂಡ್ ಪಿ ಯು ಸಿಯಲ್ಲಿ. ಸೇಮ್ ಥಿಂಗ್ ಗ್ರೇಟರ್ ದೆನ್ ಇದ್ದರೆ ಸ್ವಲ್ಪ ಡಿಫ್ರೆಂಟು. ಏನಂತಂದರೆ ಇಫ್ ಮಾಡ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಎ, ಅದರ ಅರ್ಥ ಎಕ್ಸ್ ವಿಲ್ ಬಿ ಲೆಸ್ ದೆನ್ -a. ಇದಿರೋ ಕಡೆ ಇದಿರೋದಿಲ್ಲ, ಅಂದರೆ -a ಕಡಿಮೆ ಇರುತ್ತೆ. -a ಲೆಫ್ಟ್ ಸೈಡ್ ಕಡಿಮೆ, ಎಕ್ಸ್ಗಿಂತ ಜಾಸ್ತಿ. ಸೊ ಇದು -a, ಇದು ಪಾಸಿಟಿವ್ ಅಂತಂದರೆ ಈ ಕಡೆ ಅಂತ ಈ ಕಡೆ, ಇದು ಬಿಟ್ಟು ಈ ಕಡೆ ಅಂತ. ಗೊತ್ತಾಗ್ತಿದೆಯಾ? ಸೊ ಇಫ್ ಮಾಡ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಎ, ದಟ್ ಮೀನ್ಸ್ ಎಕ್ಸ್ ವಿಲ್ ಬಿ ಲೆಸ್ ದೆನ್ -a, ಎಕ್ಸ್ ವಿಲ್ ಬಿ ಗ್ರೇಟರ್ ದೆನ್ ಎ. ಸೇಮ್ ಥಿಂಗ್ ಗ್ರೇಟರ್ ದೆನ್ ಈಕ್ವಲ್ ಟು ಇದ್ರೂ ಚೇಂಜ್ ಆಗೋದಿಲ್ಲ. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದೊಂದು ಡೆಫಿನೇಷನ್ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಸೊಲ್ಯೂಷನ್ ಆಫ್ ದಿ ಇನ್ಇಕ್ವಾಲಿಟಿ. ಸೊಲ್ಯೂಷನ್ ಆಫ್ ದಿ ಇನ್ಇಕ್ವಾಲಿಟಿ ಅಂದರೆ ಏನು? ಯಾವ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ಗೆ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಆಗುತ್ತೋ ಅದನ್ನು ನಾವು ಸೊಲ್ಯೂಷನ್ ಆಫ್ ದಿ ಇನ್ಇಕ್ವಾಲಿಟಿ ಅಂತೀವಿ. ಓಕೆ, ಸೊ ಲುಕ್ ಹಿಯರ್, ಎನಿ ಸೊಲ್ಯೂಷನ್ ಆಫ್ ದಿ ಇನ್ಇಕ್ವಾಲಿಟಿ ಇನ್ ಒನ್ ವೇರಿಯಬಲ್ ಈಸ್ ಅ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ವಿಚ್ ಮೇಕ್ಸ್ ಇಟ್ ಅ ಟ್ರೂ ಸ್ಟೇಟ್ಮೆಂಟ್. ಅದರ ಅರ್ಥ ಯಾವ ವ್ಯಾಲ್ಯೂಗೆ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಆಗುತ್ತೋ ಆ ವ್ಯಾಲ್ಯೂನ ಸೊಲ್ಯೂಷನ್ ಆಫ್ ದಿ ಇನ್ಇಕ್ವಾಲಿಟಿ ಅಂತೀವಿ. ರೈಟ್ ಸರ್? ಓಕೆ ಫ್ರೆಂಡ್ಸ್, ಇಷ್ಟನ್ನು ನೀಟಾಗಿ ಕಲ್ತ್ಕೊಂಡು ನೋಡಿಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಹ್ಯಾಪಿ? ತುಂಬ ಈಸಿ ಇತ್ತಲ್ಲ ವಿಡಿಯೋ? ವೆರಿ ಗುಡ್. ಓಕೆ, ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್
Bye.